ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಅರ್ಧ ಗಂಟೆ ಅಂತಂದರೆ ನನಗೆ ಕಟಿಂಗ್ ಮಾಡೋಕ್ಕೆ ನಾನು ಎಡಿಟ್ ಮಾಡಿ ಅರ್ಧ ಅವರ್ ಮಾಡಿದ್ದೀನಿ. 1 ಗಂಟೆಲಿ 9 ಬ್ಲೌಸ್ನ ಯಾವ ರೀತಿಯಾಗಿ ಕಟ್ ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. 1 ಗಂಟೆವರೆಗೂ ಬ್ಲೌಸ್ ಕಟಿಂಗ್ ನೋಡ್ಕೊಂಡು ಇರೋಕ್ಕಾಗಲ್ಲ, ಯಾಕಂದರೆ ತುಂಬ ಜನ ವೀಡಿಯೋನ ಸ್ಕಿಪ್ ಮಾಡ್ತಾರೆ. ನಾವು ಹೇಳೋ ಪಾಯಿಂಟ್ಸ್ನ ಯಾರು ಕೇಳಿಸ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾನು ಒಂದು ಹಾಫ್ ಆನ್ ಅವರ್ಗೆ ಇದನ್ನು ಎಡಿಟ್ ಮಾಡಿದ್ದೀನಿ. 1 ಗಂಟೆ ಟೈಮಲ್ಲಿ ನಾವು 9 ಬ್ಲೌಸ್ನ ಕಟ್ ಮಾಡಿದ್ವಿ ಅಂತಂದರೆ ಒಂದು ದಿನಕ್ಕೆ ನಾವು ಎಷ್ಟು ಬ್ಲೌಸ್ನ ಕಟ್ ಮಾಡ್ಬೋದು ಅಂತ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಅದಕ್ಕೋಸ್ಕರ ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ. ಯಾಕಂದರೆ ತುಂಬ ಜನ ವರ್ಕರ್ಸ್ ಸಿಗ್ತದೆ, ತುಂಬ ಅಲಿತಾ ಇರ್ತೀರಾ. ವರ್ಕರ್ಸ್ ಇಲ್ಲ, ಹಬ್ಬದ ಸೀಸನ್ ಏನು ಮಾಡೋದು. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಶುರು ಆಯಿತು, ಗೌರಿ ಹಬ್ಬ ಬೇರೆ ಶುರು ಆಯಿತು, ತುಂಬ ಆರ್ಡರ್ಸ್ ಬರ್ತಾ ಇರುತ್ತೆ. ವರ್ಕರ್ಸ್ ಯಾರು ಸಿಗ್ತಾಯಿಲ್ಲ, ನಾನು ಒಬ್ಬಳೇ ಯಾವ ರೀತಿಯಾಗಿ ಮಾಡೋದು ಅಂತ ನೀವು ಚಿಂತೆ ಮಾಡಬೇಡಿ. ಯಾಕಂತಂದರೆ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಏನಂತಂದರೆ ನಾನು ಫಸ್ಟೇ ಏನು ಮಾಡಬೇಕು ಗೊತ್ತಾ, ನಾವು ಯಾವತ್ತೇ ಆಗಲಿ ಮೆಜರ್ಮೆಂಟ್ ಬ್ಲೌಸು ಕೊಟ್ಟಿರ್ತಾರಲ್ವ ಕಸ್ಟಮರು, ಅದನ್ನು ಮನೆಗೆ ತೊಗೊಂಡೋಗ್ಬಿಡಿ. ಶಾಪ್ ಇಟ್ಟಿದ್ರೆ ಶಾಪಿಂದ ಮನೆಗೆ ತೊಗೊಂಡೋಗ್ಬಿಟ್ಟು ಅವ್ರು ಅಳತೆ ಬ್ಲೌಸ್ ಮೇಲೆಲ್ಲ ಅಳತೆನೇ ತೊಗೊಬಿಡಿ. ಫಸ್ಟು ಎಲ್ಲ ಅಳತೆಗಳನ್ನೆಲ್ಲ ತೆಗೆದು ಬುಕ್ಕಲ್ಲಿ ಬರ್ಕೊಬಿಡಿ. ಒಂದು ದಿನಕ್ಕೆ ನಿಮ್ಮ ಟಾರ್ಗೆಟು 20 ಬ್ಲೌಸ್ ಕಟಿಂಗ್ ಮಾಡೋ ಥರ ಇರಬೇಕು. ಯಾಕಂದರೆ ಅಷ್ಟು ರೀತಿಯಾಗಿ ನಾವು ಕಟ್ ಮಾಡಿದ್ರೆ ಒಂದು ಶಾಪನ್ನು ನಾವು ನಡೆಸ್ಬೋದು ಅನ್ನೋದೇ ಕೆಪಾಸಿಟಿ ಮೇಲೆ ನಾನು ನಿಮ್ಗೆ ತಿಳಿಸ್ತೀನಿ. ಯಾಕಂದರೆ ಒಂದು ದಿನಕ್ಕೆ ನಾವು 20 ಬ್ಲೌಸ್ ಕಟ್ ಮಾಡಿದ್ವಿ ಅಂದರೆ ಸ್ಟಿಚಿಂಗ್ ಏನು ಕಷ್ಟ ಆಗೋಲ್ಲ. ಶಾಪ್ಗೆ ಹೋಗಿ ನಾವು ಆರಾಮ್ಸೆ ಒಂದು ದಿನಕ್ಕೆ 20 ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಯಾಕಂದರೆ ಬೇಗ ಫಾಸ್ಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಕಾಜಾ ಗುಂಡಿ ಮಾಡೋರ್ಗೆ ಯಾರಿಗಾರು ಹೆಲ್ಪ್ ತೊಗೊಂಡ್ರೆ ಆಯ್ತದೆ. ಅದಕ್ಕೆ ಬೇಗ ನೀವು ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೇ ಥರ ಸೇಮ್ ಕಲರ್ ಸ್ಯಾರಿ ಒಬ್ಬರು ಕಸ್ಟಮರ್ ಕೊಟ್ಟಿದ್ದಾರೆ. ಆ ಕಸ್ಟಮರ್ದು 2 ಡೀಪ್ ನೆಕ್ ಇದೆ, 1 ಬೋಟ್ ನೆಕ್ ಇದೆ. 2 ಡೀಪ್ ನೆಕ್ ಬ್ಲೌಸ್ನ ನಾನು ಕಟ್ ಮಾಡಿಬಿಟ್ಟಿದ್ದೀನಿ. ಆಲ್ರೆಡಿ ಕಟ್ ಮಾಡ್ತಾಯಿದ್ದೀನಿ, ತೋರಿಸ್ತಾ ಇದ್ದೀನಿ. ಇದು ಎದೆ ಸುತ್ತ ಅಳತೆ 36 ಇಂಚ್ ಇದೆ. ಇವ್ರದ್ದು ಶೋಲ್ಡರ್ ಬಂದು 5 ಇಂಚು, ಆರ್ಮೋಲ್ ಲೆಂತ್ ಬಂದು 5 ಇಂಚ್ ಇದೆ. ಕೆಲವೊಬ್ಬರಿಗೆ 5.5 ಇಂಚು ಕೂಡ ಬರುತ್ತೆ ಆರ್ಮೋಲ್ ಲೆಂತು. ಡಿಪೆಂಡ್ ಅಪಾನ್ ಅದು ಕಸ್ಟಮರ್ ಬಾಡಿ ಮೆಜರ್ಮೆಂಟ್ ಮೇಲೆ ಹೋಗುತ್ತೆ, ಬಾಡಿ ಮೇಲೆ ಹೋಗುತ್ತೆ. ಅದಕ್ಕೆ ಹೇಳ್ತಾ ಇರೋದು ನಾನು, ಏನಂದರೆ ಕಸ್ಟಮರ್ ಬಾಡಿ ಯಾವ ಥರ ಇರುತ್ತೋ ಆ ರೀತಿಯಾಗಿ ನಾವು ಬ್ಲೌಸ್ನ ಕಟ್ ಮಾಡಬೇಕಾಗುತ್ತೆ. ಯಾಕಂದರೆ ಒಂದಕ್ಕೇ ಒಂದೇ ಥರ 36 ಎದೆ ಸುತ್ತಳತೆ ಇದ್ದರೆ ಶೋಲ್ಡರ್ 5 ಬರುತ್ತೆ, ಆರ್ಮಲ್ 5 ಬರುತ್ತೆ ಅನ್ನೋದು ಸುಳ್ಳು. ಯಾಕಂದರೆ ಅದು ಒಬ್ಬೊಬ್ಬಳಿಗೆ ಕಂಕ್ಳು ದಪ್ಪ ಇರುತ್ತೆ, ಭುಜ ಕಮ್ಮಿ ಇರುತ್ತೆ, ಒಬ್ಬರಿಗೆ ಭುಜ ಜಾಸ್ತಿ ಇರುತ್ತೆ, ಕಂಕ್ಳು ಸಣ್ಣ ಇರುತ್ತೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಆ ಕಸ್ಟಮರ್ ಬಾಡಿ ಮೆಜರ್ಮೆಂಟ್ ತೊಗೊಳ್ಳಿ. ಇಲ್ಲ ಅಳತೆ ಬ್ಲೌಸ್ ತೊಗೊಂಡು ಅಳತೆ ಬ್ಲೌಸ್ ಮೇಲೆ ಏನಿದೆಯೋ ಅದನ್ನು ಮಾಡ್ಕೊಳ್ಳಿ. ನಾನಿವಾಗ ಅಷ್ಟೇ ಕಸ್ಟಮರ್ ಬ್ಲೌಸ್ ಕೊಟ್ಟರೆ ಕಸ್ಟಮರ್ ಏನು ಬ್ಲೌಸ್ ಕೊಟ್ಟಿರ್ತಾರೆ ಅದನ್ನು ಮಾಡಿ ಕಳಿಸ್ತಾ ಇರ್ತೀನಿ. ನಾನು ಏನು ಮಾಡಿದೆ ಅಂತಂದರೆ 2 ಬ್ಲೌಸ್ ಇದೆಯಲ್ಲ, 2 ಬ್ಲೌಸನ್ನು ಏನು ಮಾಡಿದೆ, ಫೋಲ್ಡ್ ಮಾಡಿ ಇಟ್ಕೊಂಡೆ. ಲೈನಿಂಗ್ ಬಟ್ಟೆನ ಫೋಲ್ಡ್ ಮಾಡಿ ಇಟ್ಕೊಂಡು ಅವ್ರ ಮೆಜರ್ಮೆಂಟ್ ಏನಿದೆಯೋ ಅದನ್ನೆಲ್ಲ ನಾನು ನೈಟಲ್ಲೇ ಬರೆದಿಟ್ಕೊಬಿಟ್ಟಿದ್ದೆ. ನಾನು ಇವತ್ತು ಏನೇ ಆದರೂ 20 ಬ್ಲೌಸ್ನ ಕಟ್ ಮಾಡಲೇಬೇಕು ಅನ್ನೋ ರೀಚಬಲಲ್ಲಿ ನಾನು ಬರೆದು ಇಟ್ಕೊಂಡಿರೋದು. 20 ಜನದ್ದು ನಾನು ಕಸ್ಟಮರ್ದ ನಾನು ಅಳತೆನ ಬರೆದು ಇಟ್ಕೊಂಡಿದ್ದೀನಿ. ಬಟ್ 9 ಬ್ಲೌಸ್ದು ಯಾಕೆ ನಿಮ್ಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ಅಂದರೆ 9 ಬ್ಲೌಸ್ದು ನಾನು ಡೀಪ್ ನೆಕ್ದು ಮಾತ್ರ ತೋರಿಸಿದ್ದೀನಿ. ಮಿಕ್ಕದಿನ್ನು 11 ಬ್ಲೌಸ್ದು ನಾನು ಅದು ವೆರೈಟಿ ಆಫ್ ಬ್ಲೌಸ್ ಡಿಸೈನ್ಸ್ ಇದೆ. 2 ಬ್ಲೋಟ್ ನೆಕ್ ಇದೆ, 1 ಹೈ ನೆಕ್ ಇದೆ, 1 ಡೀಪ್ ನೆಕ್ ಇದೆ, 1 ಶರ್ಟ್ ಕಾಲರ್ ಇದೆ. ಆ ಥರ ಇದೆ. ಅದಕ್ಕೇ ನಾನು ನೀರೊಳಗಿದೆ. ಅದಕ್ಕೋಸ್ಕರ ಅದು ನಾನು ನೆಕ್ಸ್ಟ್ ಕಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ. ಫಸ್ಟು ನಾನು ಇದಕ್ಕೆಲ್ಲ ಡಾಟು ಎಲ್ಲ ಪ್ರತಿಯೊಂದು ಏನೇನು ಬೇಕು ಕಟಿಂಗಲ್ಲಿ, ಏನೇನು ಯಾವ ಥರ ಕ್ರಾಸ್ ಪಟ್ಟಿ ಬೇಕು ಎಲ್ಲನೂ ಪ್ರತಿಯೊಂದು ಕೂಡ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಯಾವುದೇ ಥರದನ್ನು ಸ್ಟಿಚಿಂಗೆಲ್ಲ ಇಟ್ಕೋತಾ ಇಲ್ಲ. ಸ್ಟಿಚಿಂಗ್ನ ಬೇಗ ಫಿನಿಶ್ ಮಾಡಬೇಕು. ಅದಕ್ಕೆ ಕಟಿಂಗ್ ಅನ್ನೋದನ್ನು ನಾವು ಬೇಗ ಮಾಡಿದ್ವಿ ಅಂತಂದರೆ, ಯಾಕಂದರೆ ಕಟಿಂಗಲ್ಲೇ ಮೇನ್ ಇಂಪಾರ್ಟೆಂಟ್ ಇರೋದು. ಯಾವುದೇ ಒಂದು ಪಾಯಿಂಟ್ ಆದರೂ ಕೂಡ ಸ್ಟಿಚಿಂಗಲ್ಲಿ ಏನಿರಲ್ಲ. ಅದಕ್ಕೇ ಹೇಳ್ತಾ ಇರೋದು ನಾನು, ಕಟಿಂಗ್ನ ನಾವು ಫಸ್ಟು ಮಾಡ್ಕೋಬೇಕು ನೀಟಾಗೆ. ನೋಡಿ, ನಾವು ಇವಾಗ ನಾನು 9 ಬ್ಲೌಸ್ನ ನಾನು ಇವಾಗ ಕಟ್ ಮಾಡಿದ್ದೀನಲ್ವ, ಅದೇ ರೀತಿಯಾಗಿ ನೀವು ಕೂಡ ಕಟ್ ಮಾಡ್ಕೊಳ್ಳಿ. ಹೌದು, ಯಾವುದೇ ಕಲರ್ ಕೊಟ್ಟಿರಲಿ, ಫಸ್ಟು ನಾವು ಯಾವುದೇ ಶೇಪ್ ಕೊಟ್ಟಿರಲಿ, ನೆಕ್ ಶೇಪ್ನ ಅದು ಕೂಡ ತೋರಿಸಿದ್ದೀನಿ. ಡಿಫ್ರೆಂಟ್ ನೆಕ್ ಶೇಪಲ್ಲಿರೋದು ಅದರಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಡೀಪ್ ನೆಕ್ಕಲ್ಲೇ ಡಿಫ್ರೆಂಟ್ ನೆಕ್ ಶೇಪ್ ಅಷ್ಟೇ. ಬೋಟ್ ನೆಕ್ ಇರೋರ್ದ ಬೇರೆ ಕಟ್ ಮಾಡಬೇಕಾಗುತ್ತೆ. ಡೀಪ್ ನೆಕ್ ಮೆಜರ್ಮೆಂಟ್ಗೆ ಆಗಲ್ಲ. ಅದಕ್ಕೆ ನಾನು ಕ್ಲಾಸ್ನ ಶುರು ಮಾಡಿದ್ದೀನಿ, ಫ್ರೀ ಟೈಲರಿಂಗ್ ಕ್ಲಾಸ್ನ ಶುರು ಮಾಡಿದ್ದೀನಿ. ಆ ಕ್ಲಾಸಸ್ನೆಲ್ಲ ಅಟೆಂಡ್ ಮಾಡ್ತಾಯಿರಿ. ಅದನ್ನೆಲ್ಲ ನಾನು ಹೇಳ್ಕೊಟ್ಟಿರೋದನ್ನ ನೀಟಾಗಿ ನೋಡಿ ಇನ್ನೊಂದು ಸರಿಯಾಗಿ ಹೇಳ್ಕೊಡಿ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಸರಿಯಾಗಿ ಹೇಳ್ಕೊಡ್ತೀನಿ. ಬಟ್ ಏನು ಗೊತ್ತಾ, ತುಂಬ ಜನ ವರ್ಕರ್ಸು ಕೈ ಕೊಟ್ಟಾಗ ತುಂಬ ಕಸ್ಟಮರ್ ಕೈಲಿ ಬೈಸ್ಕೊಳ್ಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಆ ಥರ ಚಾನ್ಸ್ ಬಂದಾಗ ನಾವು ತುಂಬ ಐಡಿಯಾಗಳನ್ನ ಉಪಯೋಗಿಸಬೇಕಾಗುತ್ತೆ. ನಿದ್ದೆ ಇಲ್ಲ ಅಂದರೂ ಪರವಾಗಿಲ್ಲ, ಐಡಿಯಾಗಳನ್ನ ಉಪಯೋಗಿಸಿ ಟ್ರಿಕ್ಸ್ ಅನ್ನೋದನ್ನ ಯೂಸ್ ಮಾಡಿ ನಾವು ಟೆನ್ಷನ್ ಅನ್ನೋದನ್ನ ಫ್ರೀ ಮಾಡಿಕೊಂಡು ನಾವು ಆರಾಮಾಗಿ ಮೈಂಡ್ ಫ್ರೀ ಮಾಡಿಕೊಂಡು ಏನೋ ಕಟ್ ಮಾಡಬೇಕಾಗುತ್ತೆ. ಟೆನ್ಷನ್ ಅನ್ನೋದು ತೊಗೊಂಡ್ವಿ ಅಂದರೆ ನಾವು ಏನು ಕಟ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾವು ಕಟಿಂಗ್ ಮಾಡಬೇಕಾದ್ರೆ ನಾವು ತುಂಬ ಹುಷಾರಾಗಿ ಕಟ್ ಮಾಡಬೇಕು. ಯಾಕಂದರೆ ಒಂದು ಸರಿ ನಾವು ಕಟ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸರಿ ಕಟ್ ಮಾಡೋಕ್ಕಾಗಲ್ಲ. ಅದರಲ್ಲಿ ನಾನು ಸ್ಲೀವ್ನ ಯಾಕೆ ನಾನು ರಾಂಗ್ ಸೈಡ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅಂತಂದರೆ, ಕಸ್ಟಮರು ಒಬ್ಬರು ಯಾರೋ ಕೇಳ್ತಾಯಿದ್ರು ಯೂಟ್ಯೂಬಲ್ಲಿ, ಯಾಕೆ ಮೇಡಮ್ ಸ್ಲೀವ್ ಮೇಲೆ ರಾಂಗ್ ಅಂತ ಬರ್ಕೋತಾ ಇದ್ದೀರಂತ. ಯಾಕಂದರೆ ಅದು ಆಪೋಸಿಟ್ ಇರುತ್ತೆ. ನೋಡಿ, ನಾವು ಫ್ರಂಟ್ ಸೈಡ್ಗೆ ಕಟ್ ಮಾಡಿರ್ತೀವಲ್ಲ, ಫ್ರಂಟ್ಗೆ ಕೊಟ್ಟಿರ್ತೀವಲ್ಲ ಶೇಪು, ಆ ಶೇಪ್ ಅನ್ನೋದು ಫ್ರಂಟ್ಗೆ ಎರಡೂ ಕೂಡ ಫ್ರಂಟ್ ಸೈಡ್ಗೆ ಬರಬೇಕು. ನಾವು ಕೊಟ್ಟಿರೋದು ಫ್ರಂಟ್ ಕಟಿಂಗ್ ಮಾಡಿರೋದು ಬ್ಯಾಕ್ ಸೈಡ್ ಬರುತ್ತೆ ಅಂದರೆ ಆರ್ಮೋಲ್ ಪಾಯಿಂಟು ಮ್ಯಾಚ್ ಆಗ್ತಾ ಇಲ್ಲ ಅಂತ ಕೆಲವೊಬ್ರು ಹೇಳ್ತೀರಾ. ಅದು ಆರ್ಮೋಲ್ ಪಾಯಿಂಟು ಮ್ಯಾಚ್ ಆಗೋಲ್ಲ. ಯಾಕಂದರೆ ಫ್ರಂಟು ಶೇಪ್ ತೆಗಿರೋದು ಬ್ಯಾಕ್ ಹೋಗಿರುತ್ತೆ, ಬ್ಯಾಕ್ ತೆಗಿರೋದು ಫ್ರಂಟ್ ಬಂದಿರುತ್ತೆ. ಆವಾಗ ಆರ್ಮೋಲ್ ಟು ಆರ್ಮೋಲು
ಮ್ಯಾಚ್ ಆಗಲ್ಲ. ಆವಾಗ ನಿಮಗೆ ನಾರ್ಮಲ್ ಟು ನಾರ್ಮಲ್ ಮ್ಯಾಚ್ ಆಗ್ತಾಯಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ನೋಡಿ ಕಸ್ಟಮರ್ದು ಲೈನಿಂಗ್ ಬಟ್ಟೆ ಮೇಲೆ ಇಟ್ಟು ಕೂಡ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಲೈನಿಂಗ್ ಬಟ್ಟೆ ಮೇಲೂ ಕೂಡ ಇದೇ ಥರ ಇಟ್ಟು ಕಟ್ ಮಾಡಬೇಕು. ನೋಡಿ ನೀವು ಅಷ್ಟೇ ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ, ಆರಾಮಾಗಿ ಕಟ್ ಮಾಡ್ಬೋದು. 4-5 ಕಡೆ ನಾವು ಕಲಿತ್ರೂ ಕೂಡ ಏನು ಪ್ರಯೋಜನ ಇಲ್ಲ. ನಮ್ಮ ಟೆಕ್ನಿಕ್ ಅನ್ನೋದನ್ನ ನಾವು ಏನು ಫಾಲೋ ಅಪ್ ಮಾಡ್ತಾ ಇರ್ತೀವೋ ಅದನ್ನೇ ಫಾಲೋ ಅಪ್ ಮಾಡೋದು ಬೆಟರು. ಯಾಕಂದರೆ ಅದಕ್ಕಿಂತ ಬೇರೆ ಮೆಥಡೆಲ್ಲ ನಾವು ಫಾಲೋ ಮಾಡೋಕ್ಕೆ ಹೋದರೆ ನಿಜವಾಗ್ಲೂ ನಾವು ಟೈಲರಿಂಗ್ ಫೀಲ್ಡಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ಕೆಲವೊಬ್ಬರೆಲ್ಲ ತೋರಿಸ್ತಾ ಇರ್ತಾರೆ ವೇರ್ ಮಾಡೇನೆ ಈ ಥರ ಬಂದಿದೆ ಫಿಟ್ಟಿಂಗು ನೋಡಿ ಈ ಥರ ಬಂದಿದೆ ಅಂತ. ಬಟ್ ಆದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರ ಬಾಡಿಗೆ ಯಾವ ಥರ ಮೆಜರ್ಮೆಂಟ್ ಫಿಕ್ಸ್ ಆಗುತ್ತೋ ಆ ಮೆಜರ್ಮೆಂಟ್ನ ಅವರು ಬರೆದಿಟ್ಕೊಂಡಿರ್ತಾರೆ, ಆ ಮೆಜರ್ಮೆಂಟ್ನೇ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಬೇರೆಯವ್ರಿಗೆ ಆ ಥರ ಆಗಲ್ಲ. ಯಾಕಂದರೆ ಬೇರೆಯವ್ರ ಮೆಜರ್ಮೆಂಟು ಬೇರೆ ಥರ ಇರುತ್ತೆ. ಅದೇ ಥರ ಮೆಜರ್ಮೆಂಟ್ನ ನಾವು ಅಪ್ಲೈ ಮಾಡೋಕ್ಕಾಗಲ್ಲ. ಈ ಎಕ್ಸ್ಪೀರಿಯೆನ್ಸು ನನಗಾಗಿದೆ. ಯಾಕಂದರೆ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ. ಇವಾಗ 28 ಎದೆಯ ಸುತ್ತಳತೆಯವ್ರಿಗೆ ಶೋಲ್ಡರ್ 4.5, ಆರ್ಮೋಲ್ ಲೆಂತ್ 4.5 ಇಟ್ಕೊಂಡ್ರೆ ಸಾಕು. ಅವ್ರಿಗೆ 28 ಎದೆಯ ಸುತ್ತಳತೆಯವ್ರಿಗೆ ಆಗುತ್ತೆ. ಅದೇ ಫಾಲೋ ಅಪ್ ಮಾಡೋಣ ಅಂತ ಫಾಲೋ ಅಪ್ ಮಾಡ್ತಾಯಿರ್ತೀವಿ. ಕೆಲವೊಬ್ಬರಿಗೆ ಕಂಕ್ಳ ಹತ್ರ ಟೈಟ್ ಬಂದಿರುತ್ತೆ 28 ಎದೆಯ ಸುತ್ತಳತೆಗೆ. ಯಾಕಂದರೆ ಅವ್ರಿಗೆ ಬಾಡಿ ಸಣ್ಣ ಇದ್ದರೂ ಕೂಡ ಆರ್ಮೋಲ್ ಅನ್ನೋದು ಜಾಸ್ತಿ ಇರುತ್ತೆ. ಇವಾಗ ನಂದು ಅಷ್ಟೇ ಎದೆಯ ಸುತ್ತಳತೆ 30 ಇದೆ. 30 ಇದ್ದಾಗ ನಾನು 4.25 ತೊಗೊಂಡ್ರೆ ಆರ್ಮೋಲ್ ಲೆಂತ್ನ ಆಗಲ್ಲ. 5 ಇಂಚೇ ತೊಗೋಬೇಕು ಆರ್ಮೋಲ್ ಲೆಂತ್. ಯಾಕಂದರೆ ಆರ್ಮೋಲ್ ಜಾಸ್ತಿ ಇದೆ ನನಗೆ. ಬಾಡಿ ನೋಡೋಕ್ಕೆ ಸಣ್ಣ ಇದ್ದರೂ ಆರ್ಮೋಲ್ ಜಾಸ್ತಿ ಇದೆ. ಅದಕ್ಕೆ ಹೇಳ್ತೀನಿ ಆರ್ಮೋಲ್ ರೌಂಡ್ನ ಎಕ್ಸಾಕ್ಟಾಗಿ ತೊಗೊಂಡು ಅವ್ರದ್ದು ಆರ್ಮೋಲ್ ರೌಂಡ್ ಏನು ಬರುತ್ತೋ ಅದನ್ನೇ ಅಪ್ಲೈ ಮಾಡಿ. ಯಾಕಂದರೆ ಆರ್ಮೋಲ್ ರೌಂಡು ಎಕ್ಸಾಕ್ಟಾಗಿ ಕೊಟ್ಟಿಲ್ಲ ಅಂದರೆ ಚೆಸ್ಟ್ ಹತ್ರ ಟೈಟ್ ಆಗುತ್ತೆ ಮತ್ತು ಆರ್ಮೋಲ್ ಹತ್ರ ಟೈಟ್ ಆಗುತ್ತೆ. ಅವರು ಬ್ಲೌಸ್ನ ವೇರ್ ಮಾಡೋಕ್ಕಾಗಲ್ಲ, ತುಂಬ ಟೈಟ್ ಬಂದ್ಬಿಡುತ್ತೆ. ನಾವು ಜಾಸ್ತಿ ಆರ್ಮೋಲ್ ಇಟ್ಟರು ಕಷ್ಟ. ಯಾಕಂದರೆ ಕಂಕ್ಳ ಹತ್ರ ರಿಂಕಲ್ಸ್ ಬರುತ್ತೆ ಮತ್ತು ಚೆಸ್ಟ್ ಹತ್ರ ಲೂಸ್ ಬರುತ್ತೆ. ಈ ಥರ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಅದಕ್ಕೆ ಎಕ್ಸಾಕ್ಟಾಗಿ ಅವ್ರದ್ದು ಏನು ಬಂದಿರುತ್ತೋ ಅದನ್ನೇ ನಾವು ಇಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ನಾನು ಏನು ಟಿಪ್ಸ್ನ ಹೇಳ್ತೀನಿ ಅಂತಂದರೆ, ನೋಡಿ ಇವಾಗ ಒಬ್ರದ್ದೇ ಇವಾಗ ನಾನು ಲೈನಿಂಗ್ ಇಲ್ಲದೆ ಇರೋ ಬ್ಲೌಸ್ನ ಕಟ್ ಮಾಡಿದ್ದೆ. 5 ಲೈನಿಂಗ್ ಇಲ್ಲದೆ ಇರೋ ಬ್ಲೌಸ್ನ ಒಂದೇ ಸರಿಗೆ ಯಾವ ರೀತಿಯಾಗಿ ಕಟ್ ಮಾಡೋದು ಅಂತ ಒಂದನ್ನು ಮೆಜರ್ಮೆಂಟಾಗಿ ಅಳತೆ ಕರೆಕ್ಟಾಗಿ ಆಗುತ್ತೋ ಆಗಲ್ವೋ ಅಂತ ಒಂದನ್ನು ಕಳಿಸಿದ್ದೆ. ಅವ್ರು ಪರ್ಫೆಕ್ಟ್ ಇದೆ ಅಂತಂದರು. ಯಾಕೆ ಗೊತ್ತಾ, ನಾವು ಯಾವುದೇ ಮೆಜರ್ಮೆಂಟ್ ಬ್ಲೌಸಲ್ಲಿ ಬೇಕಾದ್ರೂ ಕೂಡ ನೀವು ಏನು ಮಾಡಬೇಕು ಅಂತಂದರೆ ಫಸ್ಟು ಕಸ್ಟಮರ್ಗೆ ಒಂದು ಅಳತೆ ಬ್ಲೌಸ್ನ ರೆಡಿ ಮಾಡಿ ಕೊಡಿ. ಯಾಕಂತಂದರೆ ನೀವು ಕಸ್ಟಮರ್ ಹತ್ರ ಬ್ಯಾಡ್ ಕಮೆಂಟ್ಸನ್ನು ತೊಗೊಳ್ಳೋದು ತಪ್ಪುತ್ತೆ ಮತ್ತು ಆರ್ಡರ್ಸ್ ಅನ್ನೋದು ಹೆಚ್ಚಾಗಿ ಬರುತ್ತೆ. ಯಾಕಂದರೆ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ. ನಾವು ಮೆಜರ್ಮೆಂಟ್ ಎಕ್ಸಾಕ್ಟಾಗಿ ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೊಂದು ಮೆಜರ್ಮೆಂಟ್ ಬ್ಲೌಸ್ನ ಕೊಟ್ಟು ಕಳಿಸ್ರಿ ಅಂತಂದರೆ ಸ್ಟಿಚ್ ಮಾಡಿ ಅವರು ಪರ್ಫೆಕ್ಟಾಗಿದೆ ಅಂತ ಹೇಳಿದ್ಮೇಲೆ ಅದೇ ಮೆಜರ್ಮೆಂಟ್ನ ಫಾಲೋ ಅಪ್ ಮಾಡಿ ಬರೆದಿಟ್ಕೊಂಡು, ಪರ್ಫೆಕ್ಟಾಗಿಲ್ಲ ಅಂತ ಅಂದರೆ ಅವ್ರು ಏನು ಚೇಂಜಸ್ ಮಾಡಬೇಕು ಅಂತ ಹೇಳಿರ್ತಾರೋ ಆ ಚೇಂಜಸ್ನ ನೀವು ನೆಕ್ಸ್ಟ್ ಬ್ಲೌಸ್ಗಳನ್ನ ಕಟಿಂಗ್ ಮಾಡಬೇಕಾದ್ರೆ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಚೇಂಜಸ್ ಮಾಡಿಲ್ಲ ಅಂದರೆ ಕಸ್ಟಮರ್ ಪಕ್ಕ ಕಂಪ್ಲೇಂಟ್ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಓನ್ ಟೆಕ್ನಿಕಲ್ಲೇ ಏನೇನೋ ಮೆಜರ್ಮೆಂಟಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕೆಲವೊಬ್ರದ್ದು ಶೋಲ್ಡರ್ ಪಟ್ಟಿ 3 ಇಂಚ್ ಇರುತ್ತೆ, ಕೆಲವೊಬ್ರದ್ದು 3.25 ಇರುತ್ತೆ, ಕೆಲವೊಬ್ರದ್ದು 3.25 ಇರುತ್ತೆ. ಅದು ಗೊತ್ತಿಲ್ಲ. ಯಾಕೆಂದರೆ ಅವ್ರ ಬಾಡಿ ಮೇಲೆ ಅವ್ರಿಗೆ ಡಿಪೆಂಡ್ ಆಗಿರುತ್ತೆ ಪಟ್ಟಿ ಅನ್ನೋದು. ಕೆಲವೊಬ್ಬರಿಗೆ 2 ಇಂಚ್ ಇರುತ್ತೆ, 2 ಇಂಚ್ ಇದ್ದರೂ ಕೂಡ ಪರ್ಫೆಕ್ಟಾಗಿ ಕೂತಿರುತ್ತೆ ಅವ್ರಿಗೆ. ಅದು ಹೇಳೋಕ್ಕಾಗಲ್ಲ 2 ಇಂಚ್ ಹಿಡಿಯಬೇಕು 3 ಇಂಚ್ ಹಿಡಿಯಬೇಕು. ಇವಾಗ ಬೇರೆ ಕಡೆ ಹೋದಾಗ ಎಕ್ಸಾಕ್ಟಾಗಿ ಹೇಳ್ಕೊಟ್ಟಿರ್ತಾರೆ. ನೋಡಿ ನಾನು ಬೋಟ್ ನೆಕ್ನ ಕಟ್ ಮಾಡ್ತಾಯಿದ್ದೀನಿ. ಇವ್ರದ್ದು ಎದೆ ಸುತ್ತಳತೆ 36 ಇಂಚ್ ಇದೆ. 36 ಎದೆ ಸುತ್ತಳತೆ ಇದ್ದಾಗ ಶೋಲ್ಡರ್ ಅನ್ನೋದು 7.5 ಇಂಚ್ ಬರುತ್ತೆ. ಆರ್ಮೋಲ್ ಲೆಂತ್ ಅನ್ನೋದು 7.5 ಇಂಚ್ ಬರುತ್ತೆ. ಮತ್ತು ನಾವು ಎಕ್ಸ್ಟ್ರಾ ಅದು ಒಳಗಡೆ ಆದಂಗೆ 1/2 ಇಂಚ್ ತೊಗೋಬೇಕು. ಯಾಕಂದರೆ ಆರ್ಮೋಲ್ ಲೆಂತ್ ಅನ್ನೋದು ಜಾಸ್ತಿ ಇದೆ, 7.5 ಇದೆ. 7.5 ಇದ್ದಾಗ ನಾವು ಒಂದು ಸ್ವಲ್ಪ ಒಳಗಡೆ ಆದಂಗೆ ತೊಗೊಳಿಲ್ಲ ಅಂತಂದರೆ 1/2 ಇಂಚ್ನ ಆರ್ಮೋಲಲ್ಲಿ ರಿಂಕಲ್ಸ್ ಅನ್ನೋದು ಬರೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಆರ್ಮೋಲಲ್ಲಿ ರಿಂಕಲ್ಸ್ ಅನ್ನೋದನ್ನ ಬೋಟ್ ನೆಕ್ಕಲ್ಲಿ ಅವಾಯ್ಡ್ ಮಾಡಬೇಕು ಅಂತಂದರೆ ಒಳಗಡೆ ಆದಂಗೆ 1/2 ಇಂಚ್ ಒಳಗಡೆ ಆದಂಗೆ ತೊಗೋಬೇಕು. ಮತ್ತು 1/2 ಇಂಚ್ ಶೋಲ್ಡರ್ ಸ್ಲೋಪ್ನ ಅನ್ನೋದನ್ನ ಕೊಡಬೇಕಾಗುತ್ತೆ. 1/2 ಇಂಚ್ ಶೋಲ್ಡರ್ ಸ್ಲೋಪ್ನ ಕೊಟ್ಟಾದಮೇಲೆ ನಾನು ಅದನ್ನ ಆರ್ಮೋಲ್ ರೌಂಡ್ ಚೆಕ್ ಮಾಡಿ ನೋಡಿದೆ. ಅವ್ರದ್ದು ಆರ್ಮೋಲ್ ರೌಂಡು 8.25 ಇಂಚ್ ಇದೆ. ಎಕ್ಸಾಕ್ಟಾಗಿ 8.25 ಇಂಚ್ ಅವ್ರದ್ದು ಆರ್ಮೋಲ್ ರೌಂಡ್ ಬಂತು. ಎದೆ ಸುತ್ತಳತೆ 36 ಇಂಚ್ ಇದೆ. ಸೊಂಟದ ಸುತ್ತಳತೆ 33 ಇಂಚ್ ಇದೆ ಇವ್ರದ್ದು. ಬ್ಯಾಕ್ ನೆಕ್ ಡೀಪು ಎಷ್ಟಾದ್ರು ಇಟ್ಕೋಬೋದು. ಇದಕ್ಕೆ ಬೋಟ್ ನೆಕ್ ತೆಗೆದ್ಬಿಟ್ಟು ಕೆಳಗಡೆಗೆ ಎಷ್ಟಾದ್ರು ಬ್ಯಾಕ್ ನೆಕ್ ಡೀಪ್ ಇಟ್ಕೊಳ್ಳಿ. ಇದೇನು ಶೋಲ್ಡರ್ ಡ್ರಾಪ್ ಅನ್ನೋದು ಬರೋಲ್ಲ. ಯಾಕಂದರೆ ಕ್ಲೋಸ್ ನೆಕ್ ಇರೋದ್ರಿಂದ ಇದು ಏನು ಶೋಲ್ಡರ್ ಡ್ರಾಪ್ ಅಷ್ಟಾಗಿ ಬರೋಲ್ಲ. ಟೈ ಕೂಡ ಇಡ್ತಾ ಇದೀವಿ ಬ್ಯಾಕ್ ಸೈಡು. ಇದು ಒಂಥರ ಟೆಂಪಲ್ ಶೇಪ್ ಇಡ್ತಾ ಇದ್ದೀನಿ ಇದಕ್ಕೆ. ಮತ್ತು ಫ್ರಂಟು ಡೀಪ್ ನೆಕ್ ಇದೆ. ಇದು ಫ್ರಂಟು ಡೀಪ್ ನೆಕ್ ಇದ್ದಾಗ ನಾವು ಯಾವತ್ತೂ ಅಷ್ಟೇ ಶೋಲ್ಡರ್ ಪಟ್ಟಿ ಅನ್ನೋದನ್ನ ಮುಂದೆಗಡೆಗೆ 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಬ್ಯಾಕ್ ಸೈಡು 3 ಇಂಚ್ ತೊಗೋಬೇಕು. ಫ್ರಂಟ್ ಸೈಡು 3.25 ಇಂಚ್ ತೊಗೋಬೇಕು. ಯಾಕೆ ನಾವು 3 ಇಂಚ್ ತೊಗೋಬೇಕು ಅಂತಂದರೆ ನಾವು ಫ್ರಂಟು ಇದು ಡೀಪ್ ನೆಕ್ ಇದ್ದಾಗ ಬ್ಯಾಕ್ ಸೈಡು ಬೋಟ್ ಇದ್ದಾಗ ಫ್ರಂಟು ಡೀಪ್ ಇರುತ್ತೆ. ಆವಾಗ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ನೆಕ್ ಹತ್ರ ಲೂಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಾವು ಫ್ರಂಟು ಶೇಪ್ ತೆಗಿಬೇಕಾದ್ರೆ ನಾವು ಶೋಲ್ಡರ್ ಪಟ್ಟಿದೆ 1/2 ಇಂಚ್ ಜಾಸ್ತಿ ತೆಗಿಬೇಕು. 1/2 ಇಂಚ್ ಜಾಸ್ತಿ ತೆಗೆದು ನಾವು ಸ್ಟಿಚಿಂಗಲ್ಲಿ ಅದನ್ನು 1/2 ಇಂಚ್ ಒಳಕದಂಗೆ ತೊಗೊಂಡು ಸ್ಟಿಚ್ ಮಾಡ್ಕೋಬೇಕು. ಆ ಥರ ಮಾಡ್ಕೊಂಡಾಗ ನಮಗೆ ನೆಕ್ ಹತ್ರ ಶೇಪ್ ನೀಟಾಗಿ ಕೂರುತ್ತೆ. ರಿಂಕಲ್ಸ್ ಅನ್ನೋದು ಬರೋಲ್ಲ, ಶೋಲ್ಡರ್ ಡ್ರಾಪ್ ಅನ್ನೋದಾಗಲ್ಲ, ಆರ್ಮಲ್ ಅಂತ ರಿಂಕಲ್ಸ್ ಬರೋಲ್ಲ. ತುಂಬ ಚೆನ್ನಾಗಿ ಕೂರುತ್ತೆ ಅವ್ರದ್ದು. ಓಕೆನಾ? ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋ ಪ್ರಕಾರ ಯಾವುದೇ ಥರದ ಶೋಲ್ಡರ್ ಡ್ರಾಪ್ ಆಗಿರ್ಬೋದು ಬೋಟ್ ನೆಕ್ಕಲ್ಲಿ
ಆರ್ಮಲ್ ಹತ್ರ ರಿಂಕಲ್ಸ್ ಆಗಿರ್ಬೋದು ಏನೂ ಬಂದಿಲ್ಲ, ತುಂಬ ಚೆನ್ನಾಗಿ ಕೂತಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು ತುಂಬ ಚೆನ್ನಾಗಿದೆ. ಯಾಕೆ ಅಂತ ಅಂದರೆ ಮೆಜರ್ಮೆಂಟು, ನಾನು ಹೇಳ್ಕೊಡೋ ಮೆಜರ್ಮೆಂಟ್ನೇ ಫಾಲೋ ಮಾಡಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಬೋಟ್ ನೆಕ್ ಕಟಿಂಗ್ ಮಾಡೋದು ಯಾವ ರೀತಿ, ಡೀಪ್ ನೆಕ್ ಕಟಿಂಗ್ ಮಾಡೋದು ಯಾವ ರೀತಿ, ಕಾಲರ್ ನೆಕ್ ಕಟಿಂಗ್ ಮಾಡೋದು ಯಾವ ರೀತಿ, ಶರ್ಟ್ ಕಾಲರು, ಸಬ್ಯಾಸಾಚಿ, ಕಟೋರಿ, ಮದ್ರಾಸ್ ಕಟಿಂಗು, ಕ್ರಾಸ್ ಕಟ್ಟು ಮತ್ತು ಪ್ಲೇನ್ ಸಿಂಗಲ್ ಪಟ್ಟಿ ಮತ್ತು ಸ್ಲೀವ್ಲೆಸ್ಸು, ಆಮೇಲೆ ನೆಕ್ಸ್ಟು ವಿ ನೆಕ್ಕು, ಆಮೇಲೆ ಮಧುಬಾಲ ಬ್ಲೌಸ್ ಡಿಸೈನು, ನೆಕ್ಸ್ಟು ಇನ್ಯಾವುದಿದೆ, ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟು ಡೀಪ್ ನೆಕ್ಕು, ರೌಂಡ್ ಕಾಲರ್ ನೆಕ್ಕು, ಜ್ಯುವೆಲ್ರಿ ನೆಕ್ಕು, ನೆಕ್ಸ್ಟ್ ಶರ್ಟ್ ಕಾಲರ್ ಪ್ಯಾಟ್ರನ್ನು, ನೆಕ್ಸ್ಟು ರೌಂಡು ಪೀಟರ್ ಪ್ಯಾನ್ ಕಾಲರ್ ಬರುತ್ತೆ ಅದು. ಆಮೇಲೆ ನೆಕ್ಸ್ಟು ಇನ್ಯಾವುದಿದೆ, ಇದು ಸಿಂಗಲ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡು ಹಾಕೊಳ್ಳೋದು ಯಾವ ರೀತಿ, ತುಂಬ ಬ್ಲೌಸಸ್ ಡಿಫ್ರೆಂಟಾಗಿದೆ. ಆಮೇಲೆ ವಿತೌಟ್ ಕ್ರಾಸ್ ಪಟ್ಟಿ ಬ್ಲೌಸು, ಪ್ರಿನ್ಸಸ್ ಕಟ್ ಬ್ಲೌಸು, ಆಮೇಲೆ 3 ಡಾಟು, 2 ಡಾಟು, ಸಿಂಗಲ್ ಡಾಟು, 4 ಡಾಟು, ತುಂಬ ಡಿಫ್ರೆಂಟಾಗಿ ಬ್ಲೌಸಸ್ ಡಿಸೈನ್ಸ್ ಇದೆ. ಎಲ್ಲನೂ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ನ ನೀವು ಫಾಲೋ ಅಪ್ ಮಾಡ್ತಾ ಹೋದ್ರಿ ಅಂತಂದರೆ, ಡೈಲಿ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋ ನೀವು ನೋಡ್ತಾ ಹೋದ್ರಿ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಎಕ್ಸಾಕ್ಟ್ ಮೆಜರ್ಮೆಂಟ್ ಅನ್ನೋದು ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ನಿಮಗೆ ಚೇಂಜಸ್ ಅನ್ನೋದು ಆಗಲ್ಲ. ಆ ಥರ ಬರಬೇಕು, ಫಿಟ್ಟಿಂಗ್ ಅನ್ನೋದು ಬರಬೇಕು ಅಂದರೆ ನಾವು ಡೈಲಿ ವೀಡಿಯೋಸಲ್ಲಿ ಏನು ನಾವು ಪಾಯಿಂಟ್ಸ್ ವೈಸ್ನ ಹೇಳ್ತಾ ಇದ್ದೀವೋ ಅದನ್ನು ನಾವು ಕಿವಿ ಕೊಟ್ಟು ಕೇಳಿಸ್ಕೋಬೇಕಾಗುತ್ತೆ. ಯಾಕಂತಂದರೆ ಕೇಳಿಸ್ಕೊಳ್ಳಿಲ್ಲ ಅಂತಂದರೆ ಒಂದೇ ಥರ ಇರಲ್ಲ ಎಲ್ಲನೂ. ಯಾಕಂದರೆ ನಾವು ಚೇಂಜಸ್ ಮಾಡಬೇಕಾಗುತ್ತೆ. ಆ ಚೇಂಜಸ್ ಅನ್ನೋದನ್ನ ನಾವು ಹೇಳೋದು ರೀತಿಯಲ್ಲಿ ಕೇಳಿಸ್ಕೋಬೇಕು. ನಮಗೇನು ಎಕ್ಸ್ಪೀರಿಯೆನ್ಸ್ ಆಗಿದ್ದು ಆ ಎಕ್ಸ್ಪೀರಿಯೆನ್ಸ್ನ ನಾವು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಆ ಎಕ್ಸ್ಪೀರಿಯೆನ್ಸ್ನ ನೀವು ಅಪ್ಲೈ ಮಾಡಿದ್ರಿ ಅಂತಂದರೆ ನೀವು 100% ಸಕ್ಸಸ್ ಆಗೇ ಆಗ್ತೀರಾ. ಸಕ್ಸಸ್ ಆಗದೆ ಇರೋಕ್ಕಂತೂ ಚಾನ್ಸೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಏನೇನು ಪಾಯಿಂಟ್ ಒಂದೇ ವಿಡಿಯೋದಲ್ಲಿ ಎಲ್ಲ ವಿಚಾರಗಳನ್ನೆಲ್ಲ ತಿಳಿಸ್ಕೊಡೋಕ್ಕಾಗಲ್ಲ. ಯಾಕಂದರೆ ಒಂದೊಂದು ವೀಡಿಯೋದಲ್ಲೂ ನಾವು ಒಂದೊಂದು ವಿಚಾರಗಳನ್ನ ತಿಳಿಸ್ತಾ ಇರಬೇಕಂದ್ರೆ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ. ಈ ಫೀಲ್ಡಲ್ಲಿ ಸಕ್ಸಸ್ ಆಗೋದು ತುಂಬ ಕಷ್ಟ ಇರುತ್ತೆ. ಆಮೇಲೆ ಏನೋ ಗೊತ್ತಾ, ನಾನು ನಿನ್ನೆ ಒಂದು ಬ್ಲೌಸ್ ಬಂದಿತ್ತು ಕಸ್ಟಮರ್ದು, ಅದು ಇದೇ ಸುತ್ತಳತೆ ಬಂದು 36 ಇಂಚ್ ಇತ್ತು. ಅವ್ರದ್ದು ಶೋಲ್ಡರ್ನ ನಾನು 5.2 ಇಕ್ಕಿದ್ದೆ, ಆರ್ಮೋಲ್ ಲೆಂತ್ನ 5 ಇಂಚ್ ಇಕ್ಕಿದ್ದೆ. 5.2 ಇಕ್ಕಿದಾಗ ಅವರು ಬಲಗಡೆ ಸ್ವಲ್ಪ ಶೋಲ್ಡರ್ ಡ್ರಾಪ್ ಅಂತ ಅನಿಸ್ತಾ ಇದೆ. ಸ್ವಲ್ಪ ಅಂದರೆ ಕೈಯಿಂದ ಎಳೆದ್ರೂ ಕೂಡ ಬರಬಾರ್ದು. ನಮ್ಮ ಸೈಡ್ ಏನು ಗೊತ್ತಾ, ಕೈಯಿಂದ ಎಳೆದ್ರೂ ಕೂಡ ಶೋಲ್ಡರ್ ಆಚೆ ಬರಬಾರ್ದು. ಆ ಥರ ಫಿಟ್ಟಿಂಗ್ ಬೇಕು ಅವ್ರಿಗೆ. ಅಂದರೆ ಜಾರ್ಕೋತಾ ಇರಲಿಲ್ಲ, ಕೈಯಿಂದ ಎಳ್ಕೊಂಡಾಗ ಈಚೆ ಕಡೆ ಬರ್ತಾಯಿತ್ತಂತೆ. ಆ ಥರ ಬರಬಾರ್ದು. ನಮ್ಮ ಕಡೆ ಏನು ಗೊತ್ತಾ, ಕೈಯಿಂದ ಎಳೆದ್ರೂ ಬರಬಾರ್ದು, ಪರ್ಫೆಕ್ಟಾಗಿ ಕೂತಿರಬೇಕು. ಅದು ನೋಡೋಕ್ಕೆಲ್ಲ ಚೆನ್ನಾಗೇ ಕಾಣಿಸ್ತಿತ್ತು. ಡ್ರಾಪು ಕೂಡ ಏನಿರಲಿಲ್ಲ, ಕೈಯಿಂದ ಎಳೆದ್ರೂ ಕೂಡ ಬರಬಾರ್ದು. ಬಲಗಡೆ ಶೋಲ್ಡರ್ ಡ್ರಾಪ್ ಕೈಯಿಂದ ಎಳೆದ್ರೆ ಬರುತ್ತೆ, ಎಡಗಡೆ ಬರಲ್ಲ ಅಂತ ಹೇಳ್ತಾಯಿದ್ರು. ಆದರೆ ಅವ್ರಿಗೆ ಇದೇ ಸುತ್ತಳತೆ ನಾನು ಶೋಲ್ಡರ್ನ 5 ಇಂಚ್ ಇಕ್ಬೇಕಾಗಿತ್ತು. 2 ಪಾಯಿಂಟ್ ಏರಿಯೇಷನ್ ಆಗಿರೋದ್ರಿಂದ ಬಲಗಡೆ ಮಾತ್ರ ಅವರು ಕೈಯಿಂದ ಎಳೆದ್ರೆ ಈಚೆ ಕಡೆ ಬರ್ತಾಯಿದೆ ಅಂತ ಅಂತಾಯಿದ್ರು. ಬಟ್ ಡ್ರಾಪ್ ಆಗ್ತಾ ಇರಲಿಲ್ಲ. ಆ ಥರ ಅವ್ರಿಗೆ, ನಮ್ಮ ಕಡೆ ಆ ಥರ ಕೈಯಿಂದ ಎಳೆದ್ರೂ ಕೂಡ ಆಚೆ ಬರಬಾರ್ದು, ಶೋಲ್ಡರ್ ಪಾಯಿಂಟು ಬಿಗ್ಗೆ ಕೂತಿರಬೇಕು. ಆ ಥರ ಹಾಕೋತಾರೆ ನಮ್ಮ ಸೈಡು ಫಿಟ್ಟಿಂಗ್ ಅನ್ನೋದನ್ನ. ನೋಡಿ, ನಾನು ಸ್ಲೀವ್ನ ಯಾವ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಯಾಕಂತಂದರೆ ನಾನು ಸ್ಲೀವ್ನ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೋತಾ ಇದ್ದೀನಿ. ಯಾಕೆ ನಾನು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೋತಾ ಇದ್ದೀನಿ ಅಂದರೆ, ಆರ್ಮೋಲ್ ರೌಂಡ್ ಎಷ್ಟು ಬಂದಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ. ಅಷ್ಟಕ್ಕೆ ಮಾರ್ಕ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಎಷ್ಟು ಬರ್ತಾ ಇದೆಯೋ ಸ್ಟಿಚಿಂಗ್ ಮಾಡ್ತೀನಿ ನೋಡ್ತಾ ಇದ್ದೀನಿ. 1.5 ಇಂಚು ಎಕ್ಸ್ಟ್ರಾ ಇದ್ದರೆ ಅರ್ಧ ಇಂಚ್ ಆದರೂ ಬೇಕೇ ಬೇಕು. ಅರ್ಧ ಇಂಚು ಬಂದಿಲ್ಲ ಅಂತಂದರೆ ಅಲ್ಲಿ ಎಕ್ಸ್ಟ್ರಾ ಮೇಲ್ಗಡೆ ನಾನು ಶೇಪ್ ತೆಗೆದ್ರ ಹತ್ರ ಬಟ್ಟೆ ಇರೋದನ್ನ ಕಟ್ ಮಾಡಿಬಿಟ್ಟು ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಸ್ಲೀವ್ದು ಶೇಪ್ ತೆಗೆದ್ಬಿಟ್ಟು ಆದಮೇಲೆ ಅಟ್ಯಾಚ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಬಟ್ಟೆ ಬಂದಿರೋದನ್ನ ಕಟ್ ಮಾಡ್ಕೋತೀನಿ. ಅದೇನು ಪ್ರಾಬ್ಲಮ್ ಇಲ್ಲ. ನೋಡಿ, ಇವಾಗ ಕಸ್ಟಮರ್ದಿದ್ದು ಇವರು ಸಂಘದ ಕಡೆ, ಇವರು ಸಂಘದ ಕಡೆಯವ್ರ ಕಸ್ಟಮರ್ ಆಗಿರೋದ್ರಿಂದ ಇದೇನಾಗಿದೆ ಅಂತಂದರೆ ಒಂದೇ ಥರ ಸ್ಯಾರಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಒಂದೇ ಥರ ಸ್ಯಾರಿ ಎಲ್ಲರಿಗೂ ಕೊಟ್ಟಿರೋದ್ರಿಂದ ಆರಾಮ್ಸೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದೇ ಥ್ರೆಡ್ನ 5 ತಗೊಂಡ್ಬಿಟ್ಟಿದ್ದೀನಿ. ಎಲ್ಲ ಒಂದು 10 ಬಾಬಿನ್ಗೆ ಇದೇ ಥರ ಥ್ರೆಡ್ನ ರೋಲ್ ಮಾಡಿ ಇಟ್ಕೊಬಿಡ್ತೀನಿ. ರೋಲ್ ಮಾಡಿ ಇಟ್ಕೊಬಿಟ್ಟು ಏನು ಮಾಡ್ತಾಯಿದ್ದೀನಿ, ಎಲ್ಲನೂ ಲೈನಿಂಗ್ ಅಟ್ಯಾಚ್ ಮಾಡಿ ಇಟ್ಕೊಬಿಟ್ಟು ಕಡೆಯಲ್ಲಿ ಫಿಟ್ಟಿಂಗ್ ಅನ್ನೋದನ್ನ ಹಿಡಿತೀನಿ. ಯಾಕಂದರೆ ಈಸಿ ವೇ ಇದು. ಒಂದೇ ಥರ ಕಲರ್ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಮುಗಿಸ್ಬೋದು. ಆಮೇಲೆ ಇದು ಇವ್ರದ್ದು ಇದೇ ಸುತ್ತಳತೆ, ಇವ್ರದ್ದು ಬಂದು 29.25 ಎಷ್ಟೋ ಇದೆ. ಇವ್ರದ್ದು ಆರ್ಮೋಲ್ ಶೋಲ್ಡರು 4.25 ಇಂಚಿದೆ. ಆರ್ಮೋಲ್ ಲೆಂತ್ ಕೂಡ 4.25 ಇಂಚಿದೆ. ಆಮೇಲೆ ಅವ್ರದ್ದು ಕಟಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಅವ್ರದ್ದು 3 ಜನದ್ದು ಕಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಗ್ರೀನು ಮತ್ತು ವೈಟ್ ಕೊಟ್ಟಿರೋದು ಇವ್ರದ್ದು ಬ್ಲೌಸು. ಗ್ರೀನು ಮತ್ತು ವೈಟದು ಇವಾಗ 6 ಪೀಸನ್ನ ಕಟ್ ಮಾಡ್ತಾಯಿದ್ದೀನಿ. 6 ಪೀಸ್ನ ಏನು ಮಾಡ್ತಾಯಿದ್ದೀನಿ, ಅವ್ರವ್ರ ಮೆಜರ್ಮೆಂಟ್ ಅಳತೆಗೆ ಅದ್ರ ಮೇಲೆ, ಅಂದರೆ ಗ್ರೀನು ಮತ್ತು ವೈಟದು ಲೈನಿಂಗ್ ಬಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ಕಟ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಕಟ್ ಮಾಡಿಬಿಟ್ಟು ಮೇನ್ ಕ್ಲಾತ್ ಕೂಡ ನಾನು ಕಟ್ ಮಾಡ್ತಾಯಿದ್ದೀನಿ. ಮೇನ್ ಕ್ಲಾತ್ ಮೇಲೆ ಇಟ್ಟು ಕೂಡ ಕಟ್ ಮಾಡ್ಕೊಬಿಡ್ತಾಯಿದ್ದೀನಿ. ಮತ್ತು ಅದೇನೇನು ಎಕ್ಸ್ಟ್ರಾ ಏನು ಇದು ಮಾಡ್ತಾಯಿಲ್ಲ. ಯಾವುದೇ ಕಾರಣಕ್ಕೂ ನಾವು ಕಟಿಂಗ್ ಅನ್ನೋದು ಮಾಡುವಾಗ ನಾವು ಕೂಲಾಗಿ ಕಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಗಡಿಬಿಡಿ ಮಾಡ್ಕೋಬೇಡಿ. ಗಡಿಬಿಡಿ ಮಾಡ್ಕೊಂಡ್ರಿ ಅಂದರೆ 1 ಪಾಯಿಂಟ್ ಆಚೆ ಈಚೆ ಹೋದರೂ ಕೂಡ
ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಶೇಪ್ ಅನ್ನೋದನ್ನೆಲ್ಲ ನೀಟಾಗಿ ಇಡಿ. ಮತ್ತು ಏನಪ್ಪ ಶೇಪನ್ನು ಫ್ರಂಟ್ ಶೇಪು ಬ್ಯಾಕು ಶೇಪೆಲ್ಲ ರೌಂಡ್ ಶೇಪ್ ನೀಟಾಗಿ ಕೊಡಿ. ನೀವು ನೀಟಾಗಿ ಕೊಟ್ಟಿಲ್ಲ ಅಂತಂದರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಕ್ರಾಸ್ ಪಟ್ಟಿ ಕೂಡ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ, ಅದೇ ರೀತಿಯಾಗಿ ಕ್ರಾಸ್ ಪಟ್ಟಿ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಮೇಡಮ್ ನೀವು ಫಸ್ಟೇ ಎಲ್ಲ ಕಟ್ ಮಾಡಿಬಿಟ್ಟು ಆಮೇಲೆ ಡಾಟ್ ಮಾರ್ಕ್ ಮಾಡ್ತೀರಲ್ವ, ಫಸ್ಟೇ ಮಾರ್ಕ್ ಮಾಡೋಕ್ಕಾಗಲ್ವ ಅಂತ ಕೇಳ್ಬೋದು. ಮಾರ್ಕ್ ಮಾಡ್ಬೋದು. ಎದೆ ಸುತ್ತಳತೆ ಇರೋದು 29 ಇಂಚಿದೆ. ಉಕ್ಸ್ ಪಟ್ಟಿ ಕಡೆಯಿಂದ 3 ಇಂಚ್ ಮಾರ್ಕ್ ಮಾಡಿ, 3 ಇಂಚ್ ಮಾರ್ಕ್ ಮಾಡಿದ್ಮೇಲೆ ಆಚೆಗೆ 1.5 ಇಂಚ್ ಮಾರ್ಕ್ ಮಾಡಿ, ಅದ್ರ ಮೇಲೆ 1.5 ಇಂಚ್ ಮಾರ್ಕ್ ಮಾಡಿ ಕ್ರಾಸಾಗಿ ಹಿಡ್ಕೊಂಡು ಡಾಟ್ಗಳನ್ನೆಲ್ಲ ನಾವು ಮಾರ್ಕ್ ಮಾಡ್ಬೋದು. ನೋಡಿ, ನೀವು ಈ ರೀತಿಯಾಗಿ ಕಟ್ ಮಾಡಿ ನೀವು ಕಸ್ಟಮರ್ಗೆ ಬೇಗ ಬೇಗ ಸ್ಟಿಚ್ ಮಾಡಿಕೊಟ್ರಿ ಅಂದರೆ ನಿಮ್ಮ ಆರ್ಡರ್ಸ್ ಅನ್ನೋದನ್ನ ನೀವು ಕಂಪ್ಲೀಟ್ ಮಾಡ್ಬೋದು. ನಿಮ್ಮ ಹತ್ರ ವರ್ಕರ್ಸ್ ಇಲ್ಲ, ವರ್ಕರ್ಸ್ ಬರ್ತಾ ಇದ್ದರು ಸಡನ್ನಾಗಿ ಕೈ ಕೊಟ್ಬಿಟ್ಟಿದ್ದಾರೆ, ನಾವು ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ ಟಾರ್ಗೆಟ್ನ ಅಂತ ಅಂದರೆ, ಯಾಕಂದರೆ ನಾವು ಶಾಪ್ ಅಂತ ಓಪನ್ ಮಾಡಿದ್ಮೇಲೆ ನಾವು ಒಂದು ದಿನಕ್ಕೆ ಇಷ್ಟು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅನ್ನೋದು ಒಂದು ಟಾರ್ಗೆಟ್ನ ಇಟ್ಕೋಬೇಕಾಗುತ್ತೆ. ಯಾಕಂತಂದರೆ ಆ ಥರ ನಾವು ಟಾರ್ಗೆಟ್ ಇಟ್ಕೊಂಡಿಲ್ಲ ಅಂತಂದರೆ ನಾವು ಶಾಪ್ ಅನ್ನೋದನ್ನ ನಡ್ಸೋಕ್ಕಾಗಲ್ಲ, ಬಾಡಿಗೆ ಅನ್ನೋದನ್ನು ಕಟ್ಟೋಕ್ಕಾಗಲ್ಲ, ಕರೆಂಟ್ ಬಿಲ್ ಅನ್ನೋದು ಕಟ್ಟೋಕ್ಕಾಗಲ್ಲ. ನಾವು ಪ್ರತಿಯೊಂದು ಕೂಡ ಒಂದು ಟಾರ್ಗೆಟ್ ರೀಚಬಲ್ ಆಗಿ ಬರೆದಿಟ್ಕೊಂಡು ನಮ್ಮ ಬಿಸ್ನೆಸ್ ಅನ್ನೋದನ್ನ ಇಂಪ್ರೂವೈಸ್ ಮಾಡಬೇಕು. ಇವಾಗ ಲೆಕ್ಕ ಹಾಕೊಳ್ಳಿ, ನಾನು ಡೀಪ್ ನೆಕ್ನ ಜೊತೆಗೆ ಒಂದು ಬೋಟ್ ನೆಕ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲ ಅಂದರೂ 1.5 hour 2 hours ನಾನು ಇದನ್ನ ಸ್ಟಿಚಿಂಗ್ ಮಾಡಿ ಇಟ್ಬಿಡ್ತೀನಿ. ಅಂದರೆ ಲೈನಿಂಗ್ನ ಅಟ್ಯಾಚ್ ಮಾಡಿ ಇಟ್ಬಿಡ್ತೀನಿ. ಆಚೆಗೆ 1 hourಗೆ ನಾನು ಫಿಟ್ಟಿಂಗನ್ನು ಇಡ್ತೀನಿ. 3 hourಗೆ 9 ಬ್ಲೌಸ್ನ ಸ್ಟಿಚ್ ಮಾಡಿಬಿಡ್ತೀನಿ. ಬೋಟ್ ನೆಕ್ನೇ 450 ರೂಪಾಯಿ ತೊಗೋತೀನಿ, ಡೀಪ್ ನೆಕ್ಗೆ 300 ರೂಪಾಯಿ ತೊಗೋತೀನಿ. ಲೆಕ್ಕಕೊಳ್ಳಿ, 9 ಬ್ಲೌಸ್ನ ನಾನು 3 hourಲ್ಲಿ ಇವಾಗ 1 hourಲ್ಲಿ ಕಟಿಂಗ್ ಮಾಡಿದ್ದೀನಿ. 3 hourಲ್ಲಿ ಸ್ಟಿಚಿಂಗ್ ಮಾಡ್ಕೋತೀನಿ ಅಂದರೆ 4 hourಲ್ಲಿ 9 ಬ್ಲೌಸ್ನ ಕಟ್ ಮಾಡಿದೆ. 9 ಬ್ಲೌಸಲ್ಲಿ 1 ಬ್ಲೌಸು ಬೋಟ್ ನೆಕ್ ಇದೆ, 8 ಬ್ಲೌಸು ಡೀಪ್ ನೆಕ್ ಇದೆ. 3 8 24, 2400 ರೂಪಾಯಿ ಬಂತು. 2400 ರೂಪಾಯಿಗೆ 450 ರೂಪಾಯಿನ ಆ್ಯಡ್ ಮಾಡಿದ್ರೆ 2400 ಒಂದು 450 2850 ರೂಪಾಯಿ ಆಯಿತು. ಒಂದು ದಿನಕ್ಕೆ ನಾನು ಇವಾಗ ಲೈನಿಂಗ್ ಬಟ್ಟೆ ಇಲ್ಲ ಅಂದರೂ 2850 ರೂಪಾಯಲ್ಲಿ 350 ರೂಪಾಯಿ ಲೈನಿಂಗ್ ಬಟ್ಟೆಗೆ ತೆಗೆದ್ರೆ 2500 ಸಿಗುತ್ತೆ. 2500ದಲ್ಲಿ 500 ರೂಪಾಯಿ ಬಾಡಿಗೆ ಮತ್ತು ಕರೆಂಟ್ ಬಿಲ್ ಅದಕ್ಕೆಲ್ಲ ಎತ್ತಿಟ್ವಿ ಅಂತಂದರೆ 2000 ಸಿಗುತ್ತೆ. 2000 ರೂಪಾಯಲ್ಲಿ ನಾನು 4 hourಗೆ 2000 ಸಂಪಾದನೆ ಮಾಡಿದೆ ಅಂತಂದರೆ ಇನ್ನೂ 4 hour ಶಾಪಲ್ಲೇ ಇರ್ತೀನಿ. ಇನ್ನೂ 4 hourಲ್ಲಿ ನಾನು ಅದೇ ರೀತಿಯಾಗಿ ಸ್ಟಿಚಿಂಗ್ ಮಾಡಿಕೊಂಡೆ ಅಂತಂದರೆ ಒಂದು ದಿನಕ್ಕೆ 4000 ಸಂಪಾದನೆ ಮಾಡಿದ್ರೆ 30 ದಿನಕ್ಕೆ ಇಷ್ಟಾಗುತ್ತೆ. 4 3ಲಿ 12, ಒಂದು 3 ದಿನಕ್ಕೆ ನಮಗೆ 12,000 ಆಗುತ್ತೆ. 1 ಲಕ್ಷ ಬರಾಬರಿ ನಾವು ಸಂಪಾದನೆ ಮಾಡ್ಬೋದು. ಈ ರೀತಿಯಾಗಿ ನಾನು ಹೇಳ್ಕೊಡೋ ರೀತಿಯಾಗಿ ನೀವು ಸ್ಟಿಚಿಂಗ್ ಮಾಡಿದ್ರೆ, ಯಾಕಂದರೆ ಇನ್ನೂ 20,000 ತೆಗೆದುಬಿಡಿ. ಯಾಕಂದರೆ ನಾವು ರಜಾ ಗಿಜಾ ಹಾಕ್ಕೊಡ್ತೀವಿ ಅಂತಂದರೆ 20,000 ತೆಗೆದುಬಿಡ್ಬೇಕು. ಇದು ಯಾವ ರೀತಿಯಾಗಿ ಸ್ಟಿಚಿಂಗ್ ಗೊತ್ತಾ, ವಿತೌಟ್ ಪೈಪಿಂಗ್ ಸ್ಟಿಚಿಂಗ್ ನಾನು ಹೇಳ್ತಾ ಇರೋದು. ವಿತ್ ಪೈಪಿಂಗ್ ಸ್ಟಿಚಿಂಗ್ ಆದರೆ ಒಂದು 80,000ವರೆಗೂ ರೀಚ್ ಮಾಡ್ಕೋಬೋದು ನಾವು. ಅದಕ್ಕೆ ಹೇಳ್ತಾ ಇದ್ದೀನಿ. ಅಂದರೆ ಈ ಥರ ಆರ್ಡರ್ಸ್ ಬಂದರೆ, ಕಂಟಿನ್ಯೂಸ್ ಆಗಿ ಆರ್ಡರ್ ಬಂದರೆ ನಾವು ಹೇಳೋ ರೀತಿಯಾಗಿ ಅಳತೆಲ್ಲ ಬರೆದಿಟ್ಕೊಂಡು ಸ್ಟಿಚಿಂಗ್ ಮಾಡ್ತೀವಿ ಅಂತಂದರೆ ಒಂದು 80,000 ಏನಾದರೂ ನಾವು ಸಂಪಾದನೆ ಮಾಡ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಟಾರ್ಗೆಟ್ ಅನ್ನೋದನ್ನ ನೀವು ರೀಚ್ ಮಾಡ್ಕೊಳ್ಳಿ. ಶಾಪ್ ಅನ್ನೋದನ್ನ ಓಪನ್ ಮಾಡಿಬಿಟ್ಟು ನೀವು ಲಾಸ್ ಮಾಡಿಕೊಂಡು ಮತ್ತೆ ಕೈ ಕೂರಬೇಡಿ, ತಲೆ ಮೇಲೆ ಕೈ ಕೂತ್ಕೊಂಡು ಕೈ ಕೂರಬೇಡಿ. ಯಾವುದೇ ಕಾರಣಕ್ಕೂ ನೀವು ಕೈ ಕೂರಿದ್ರಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಒಂದೊಂದಕ್ಕೂ ಒಂದೊಂದು ಮೆಜರ್ಮೆಂಟ್ ಅನ್ನೋದನ್ನ ಆ್ಯಡ್ ಮಾಡಿಕೊಂಡು ಒಂದೊಂದು ಪಾಯಿಂಟ್ನೂ ಕೂಡ ನಾವು ಇಂಪಾರ್ಟೆಂಟೇ, ಅದನ್ನೆಲ್ಲ ಇಂಪ್ರೂವೈಸ್ ಮಾಡ್ತಾ ಹೋಗಬೇಕು. ನಾನು ಶರ್ಟ್ ಕಾಲರ್ ಪ್ಯಾಟರ್ನು, ರೌಂಡ್ ಕಾಲರ್ ಪ್ಯಾಟ್ರನು ಅದೆಲ್ಲ ನಾನು ನೆಕ್ಸ್ಟು ತೋರಿಸ್ಕೊಡ್ತೀನಿ. ಜ್ಯುವೆಲ್ರಿ ನೆಕ್ ಅದೆಲ್ಲ ಜ್ಯುವೆಲ್ರಿ ನೆಕ್ ಹೊಲ್ಕೊಂಡಾಗ ಸೈಡು ಜಿಪ್ ಇಟ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಮೇಲ್ಗಡೆ ಶೋಲ್ಡರ್ ಹತ್ರನೇ ಬಟನ್ ಅನ್ನೋದನ್ನ ಇಟ್ಕೋಬೋದು. ಆ ರೀತಿಯಾಗೂ ಇದೆ. ಆಮೇಲೆ ಸೈಡ್ ಜಿಪ್ ಅಟ್ಯಾಚ್ ಮಾಡೋದು ಯಾವ ರೀತಿ, ಬ್ಯಾಕ್ ಸೈಡು ಜಿಪ್ ಅಟ್ಯಾಚ್ ಮಾಡೋದು ಯಾವ ರೀತಿ, ಫ್ರಂಟ್ ಸೈಡ್ ಜಿಪ್ ಅಟ್ಯಾಚ್ ಮಾಡೋದು ಯಾವ ರೀತಿ, ಮತ್ತು ಬ್ಯಾಕ್ ಹುಕ್ಸ್ ಇಡೋದು ಯಾವ ರೀತಿ, ಫ್ರಂಟ್ ಹುಕ್ಸ್ ಇಡೋದು ಯಾವ ರೀತಿ, ಮತ್ತು ಇನ್ವಿಸಿಬಲ್ ಜಿಪ್ ಅಟ್ಯಾಚ್ ಮಾಡೋದು ಯಾವ ರೀತಿ ಎಲ್ಲ ಪ್ರತಿಯೊಂದು ತೋರಿಸ್ಕೊಡ್ತೀನಿ. ವಿ ನೆಕ್ಕು ಇವಾಗ ವಿ ನೆಕ್ಕು ಮತ್ತು ಅಂಬ್ರೆಲಾ ಸ್ಲೀವ್ ಯಾವ ರೀತಿಯಾಗಿ ಕಟ್ ಮಾಡೋದು ಮತ್ತು ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದೇ ರೀತಿಯಾಗಿ ನೀವು ಕೂಡ ಕಟ್ ಮಾಡಿ ಸ್ಟಿಚ್ ಮಾಡದೆ ಹೋಯ್ದ್ರು ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ನಾವು ಮೆಜರ್ಮೆಂಟ್ ಅನ್ನೋದನ್ನೆಲ್ಲ ನೀಟಾಗಿ ಬುಕ್ಕಿಯಲ್ಲಿ ಯಾವ ನೆಕ್ಕೆ ಆಗಿರ್ಬೋದು ಇಟ್ಕೊಬಿಟ್ಟಿವಿ ಅಂತಂದರೆ ನಾವು ಕಟಿಂಗ್ ಮಾಡೋದು ತುಂಬ ಸುಲಭ ಆಗುತ್ತೆ ಮತ್ತು ಸ್ಟಿಚ್ ಮಾಡೋದು ತುಂಬ ಈಸಿ ಆಗುತ್ತೆ. ಅದರಲ್ಲೇನು ಕಷ್ಟ ಅನ್ನೋದೇನೂ ಇರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ತುಂಬ ಈಸಿಯಾಗಿ ಕಟ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗೆಲ್ಲ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಉಳ್ಕೊಂಡಿರೋದನ್ನೆಲ್ಲ ಅದರೊಳಗಡೆ ಹಾಕಿ ಕಟ್ಟಿ ಇಟ್ಕೊಬಿಡಿ. ಈ ರೀತಿಯಾಗಿ ನೈಟಲ್ಲಿ ಒಂದು 12 ಗಂಟೆವರೆಗೂ ಈ ರೀತಿಯಾಗಿ ನೀವು ಕಟ್ ಮಾಡಿ ಇಟ್ಕೊಂಡ್ರಿ ಅಂತಂದರೆ ಬೆಳಗಿನ ಜಾವ ಬೇಗ ನಾಷ್ಟ ಮಾಡಿ ಇಟ್ಬಿಟ್ಟು ನೀವು ಮನೆಯಲ್ಲಿ ಬೇಗ ಹುಡುಗರನ್ನ ಕಳಿಸ್ಬಿಟ್ಟು 9 ಗಂಟೆಗೆ ಶಾಪ್ ಹೋದರೆ ಶಾಪಲ್ಲಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಒಂದು 1/2 hour ಲೇಟ್ ಆಗುತ್ತೆ. 9ವರೆಗೆ ನೀವು ಕೂತ್ಕೊಂಡ್ರೆ ಕರೆಕ್ಟಾಗಿ ಸ್ಟಿಚ್ ಮಾಡೋಕ್ಕೆ ಅಂತಂದರೆ ಸಾಯಂಕಾಲ 5 ಗಂಟೆಯಿಂದ 6 ಗಂಟೆವರೆಗೂ 12 ಬ್ಲೌಸಿಂದ 16 ಬ್ಲೌಸ್ನಂತೂ ಸ್ಟಿಚ್ ಮಾಡ್ಬೋದು. ಉಕ್ಸು ಬಿಡಿ, ಉಕ್ಸಿ ಯಾರ ಕೈಗಾದರೂ ಕೊಟ್ಟು ಹಾಕ್ಸ್ಕೊಳ್ಳಿ. ಒಂದು ಬ್ಲೌಸ್ಗೆ 5 ರೂಪಾಯಿ 10 ರೂಪಾಯಿ ಕೊಡ್ತೀನಿ, ಉಕ್ಸ್ ಹಾಕ್ಕೊಡಿ ಅಂತೇಳಿ. ಕಾಜಾ ಹಾಕಿದ್ರೆ 10 ರೂಪಾಯಿ, ಉಕ್ಸ್ ಹಾಕಿದ್ರೆ 5 ರೂಪಾಯಿ ಅಂತ ಹೇಳಿ ಹಾಕ್ಕೊಡ್ತಾರೆ. ಯಾಕಂದರೆ ಉಕ್ಸ್ ನಮ್ಮದು, ದಾರ ನಮ್ಮದು, ಕುತ್ಕೊಂಡು ಹಾಕೋದಷ್ಟೇ ಅವ್ರದ್ದು. ಒಂದು ಬ್ಲೌಸ್ಗೆ 5 ರೂಪಾಯಿ ಅಂತಂದರೆ 16 ಬ್ಲೌಸ್ಗೆ 16 5
ಅದನ್ನ 5 30 90 ರೂಪಾಯಿ ಆಗುತ್ತೆ. 16 ಬ್ಲೌಸ್ಗೆ 90 ರೂಪಾಯಿ ಆಗುತ್ತೆ. ಅದನ್ನ 90 ರೂಪಾಯಿನ 100 ರೂಪಾಯಿ ಅವ್ರಿಗೆ ಉಕ್ಸಾಕೋರ್ಗೆ ಹೋಗಲಿ, ಏನಪ್ಪ ಮಿಕ್ಕದ್ದು ಉಳಿಯುತ್ತಲ್ವಾ, ತಲೆ ಕೆಡ್ಸ್ಕೊಬೇಡಿ. ಅದಕ್ಕೆ ಓವರ್ಲಾಕು ಅದೆಲ್ಲ ಮಾಡಿದ್ರೆ ತುಂಬ ಟೈಮ್ ತೊಗೊಳುತ್ತೆ. ಆ ಓವರ್ಲಾಕ್ ಮಾಡಿದಾಗ ನೀವು ಒಂದು 30 ರೂಪಾಯಿ 40 ರೂಪಾಯಿ ಜಾಸ್ತಿ ತೊಗೋಬೇಕಾಗುತ್ತೆ. ಕಮ್ಮಿಯಾಗಿ ತೊಗೊಂಡ್ರಿ ಅಂತಂದರೆ ನಿಮಗೆ ಲಾಸ್ ಆಗುತ್ತೆ. ಯಾಕಂದರೆ ಅಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ನಮಗೆ ಓವರ್ಲಾಕ್ ಮಾಡೋಕ್ಕೆಲ್ಲ. ಆ ಟೈಮೆಲ್ಲ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಕೆಲಸ ಹಿಡಿಯೋದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಈ ಕಸ್ಟಮರ್ದು ನಾನು ಹೊಲಿತಾ ಇರೋದು, ಕಟ್ ಮಾಡ್ತಾ ಇರೋದು, ಇದೊಂಥರ ಡಿಫ್ರೆಂಟ್ ಶೇಪ್ ಇದೆ. ಈ ಡಿಫ್ರೆಂಟ್ ಶೇಪ್ ಅಲ್ಲ, ಡಿಫ್ರೆಂಟ್ ಮೆಜರ್ಮೆಂಟ್ ಇದೆ ಅಂತ ಅಂದ್ಕೊಳ್ಳಿ. ಇದು 9 4 36 ಎದೆ ಸುತ್ತಳತೈತಿ. ಇದು ಬ್ಲೌಸ್ ಇರೋದು. ಆಗಲೇ ಒಂದು ನಾನು ಬ್ಲೌಸ್ ಕಟ್ ಮಾಡಬೇಕಾದ್ರೆ ಹೇಳಿದೆ 36 ಎದೆ ಸುತ್ತಳತೆ ಇದೆ ಅವ್ರದ್ದು. ಶೋಲ್ಡರ್ 5 ಇಂಚ್ ಬಂದಿದೆ, ಆರ್ಮೋಲ್ ಲೆಂತ್ 5 ಇಂಚ್ ಬಂದಿದೆ ಅಂತ ಹೇಳಿದೆ. ಇದರಲ್ಲಿ ಯಾವ ರೀತಿಯಾಗಿ ಬಂದಿದೆ ಅಂತ ಕೇಳಿ. ಇವ್ರದ್ದು ಶೋಲ್ಡರ್ ಬಂದು 5 ಇಂಚ್ ಬಂದಿದೆ, ಆರ್ಮೋಲ್ ಲೆಂತ್ ಬಂದು 4.75 ಇಂಚ್ ಕೊಟ್ಟಿದ್ದೆ ನಾನು. ಮತ್ತು ಆರ್ಮೋಲ್ ರೌಂಡ್ ತೆಗೆದಾಗ ಆರ್ಮೋಲ್ ರೌಂಡ್ ಬರೀ 7 ಇಂಚಿದೆ. ಅವ್ರದ್ದು 8.25 ಇಂಚು ಇತ್ತು ಆರ್ಮೋಲ್ ರೌಂಡು. ಇವ್ರದ್ದು ಆರ್ಮೋಲ್ ರೌಂಡು 7 ಇಂಚಿದೆ. ಆರ್ಮೋಲ್ ಲೆಂತ್ ಬಂದು ಇವ್ರದ್ದು 4.25 ಇಂಚಿದೆ. 4.25 ಇಂಚ್ ಆರ್ಮೋಲ್ ಲೆಂತ್ ತಗೊಂಡಾಗ ಆರ್ಮೋಲ್ ರೌಂಡ್ ಅನ್ನೋದು 7 ಇಂಚ್ ಬಂದಿದೆ. ಆರ್ಮೋಲ್ ಲೆಂತ್ ಅನ್ನೋದು 4.25 ಇಂಚಿದೆ, ಶೋಲ್ಡರ್ ಅನ್ನೋದು 5 ಇಂಚಿದೆ. ಇಷ್ಟಿಟ್ಟಾಗ ಅವ್ರದ್ದು ಆರ್ಮೋಲ್ ರೌಂಡ್ ಬಂದು ಬರೀ 14 ಇಂಚಿದೆ. ಆರ್ಮೋಲ್ ರೌಂಡ್ ತುಂಬ ಕಮ್ಮಿ ಇದೆ ಅವ್ರದ್ದು. ನೋಡಿ, ಈ ರೀತಿಯಾಗಿ ಡಿಫ್ರೆಂಟು ಮೆಜರ್ಮೆಂಟ್ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರೋ ಚಾರ್ಟ್ ಕೊಡ್ತಾರೆ, ಯಾರೋ ಎಕ್ಸಾಕ್ಟಾಗಿ ಕ್ಯಾಲ್ಕುಲೇಷನ್ ಮೆಥಡ್ ಹೇಳ್ತಾರೆ ಅಂತ ಕೇಳ್ತೀರಾ. ಬಟ್ ಅದೆಲ್ಲ ನಾನು ಹೇಳ್ತೀನಿ, ಅದೆಲ್ಲ ಯಾವುದು ಸಕ್ಸಸ್ ಆಗೋಲ್ಲ. 80% ಸಕ್ಸಸ್ ಆಗುತ್ತೆ, 20% ಅಲ್ಲ ನಮಗೆ ಸಕ್ಸಸ್ ಆಗೋಲ್ಲ, ಅನ್ಸಕ್ಸಸ್ ಅನ್ನೋದನ್ನ ನಾವು ಕಾಣಬೇಕಾಗುತ್ತೆ. ಅದಕ್ಕೆ ಹೇಳ್ತೀನಿ, ಅವ್ರ ಮೆಜರ್ಮೆಂಟ್ ಬ್ಲೌಸಲ್ಲಿ ಏನಿದೆಯೋ ಅದನ್ನು ತಗೊಳ್ಳಿ. ಆರ್ಮೋಲ್ ಲೆಂತು ಫಸ್ಟು 5 ಇಂಚ್ ಕಿಡಿ, 5 ಇಂಚ್ ಕಿಟ್ಬಿಟ್ಟು ನೋಡಿ, ಆರ್ಮೋಲ್ ರೌಂಡ್ನ ತೆಗೀರಿ. ಬಂದಿಲ್ಲ ಅಂತಂದರೆ ಅದರಲ್ಲಿ ಎಷ್ಟು ಎಕ್ಸ್ಟ್ರಾ ಬರ್ತಾಯಿದೆಯೋ ಅಷ್ಟು ಮೈನಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಏನು ಪ್ರಾಬ್ಲಮ್ ಬರೋಲ್ಲ, ಸಕ್ಸಸ್ ಆಗೇ ಆಗ್ತೀರಾ. ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು. ಆರ್ಮೋಲ್ ರೌಂಡನ್ನು ಚೆಕ್ ಮಾಡಿದೆ ನೋಡಿ. ಅಲ್ಲಿ ನಾನು 4.25 ಇಂಚ್ಗೆ ಮಾರ್ಕ್ ಮಾಡಿದ್ದೆ. 4.25 ಇಂಚ್ಗೆ ಮಾರ್ಕ್ ಮಾಡಿದರೂ ಕೂಡ ಆರ್ಮೋಲ್ ರೌಂಡ್ ಅದು 7.25 ಇಂಚ್ ಬರ್ತಾಯಿತ್ತು. ಆಮೇಲೆ ನಾನು 7.5 ಇಂಚ್ ಮಾಡಿದೆ, 4.4ಕ್ಕೆ ಮಾಡಿದ್ಮೇಲೆ ಆರ್ಮೋಲ್ ರೌಂಡ್ ಅನ್ನೋದು 7 ಇಂಚ್ ಬಂತು. ಆಮೇಲೆ ನೆಕ್ಸ್ಟ್ ನಾನು ಫ್ರಂಟ್ಗೆಲ್ಲ ಮಾರ್ಕ್ ಮಾಡಿಕೊಂಡು ನಾನು ಮತ್ತೆ ಪದೇ ಚೆಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಆರ್ಮೋಲ್ ರೌಂಡ್ ಒಂದು 7 ಇದೆಯಾ ಅಂತ ಪದೇ ಚೆಕ್ ಮಾಡ್ತಾಯಿದ್ದೀನಿ. ಹೌದು, 7 ಇದೆ, ಕರೆಕ್ಟಾಗಿ ಬರ್ತಾಯಿದೆ, ಅದು ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನೆಕ್ಸ್ಟ್ ನೋಡ್ಕೊಳ್ಳಿ, ಇನ್ನೊಂದಿದೆ 36 ಎದೆಯ ಸುತ್ತಳತೆ. ಈ 3 ಜನದ್ದು 36 ಎದೆಯ ಸುತ್ತಳತೆ ಇದೆ ಈ ಇದರಲ್ಲಿ. ಏನೋ ನಾನು ಕಟ್ ಮಾಡ್ತಾ ಇರೋ ವಿಡಿಯೋದಲ್ಲಿ 36 ಎದೆಯ ಸುತ್ತಳತೆ 3 ಬ್ಲೌಸ್ ಇದೆ. ಆ 3 ಬ್ಲೌಸಲ್ಲಿ ಏನೇನು ಡಿಫ್ರೆಂಟ್ ಇದೆ ಅಂತ ಲೆಕ್ಕ ಹಾಕ್ಕೊಳ್ಳಿ. ಫಸ್ಟ್ ನಾನು ಕಟ್ ಮಾಡಿದ್ಮೇಲೆ 3 ಬ್ಲೌಸು, ಅದರಲ್ಲಿ ಶೋಲ್ಡರ್ 5 ಇಂಚ್ ಬಂದಿದೆ, ಆರ್ಮೋಲ್ ಲೆಂತ್ 5 ಇಂಚ್ ಬಂದಿದೆ. ಅವ್ರದ್ದು ಆರ್ಮೋಲ್ ರೌಂಡು 8.25 ಇಂಚಿದೆ. ಆಮೇಲೆ ಇದು ಇನ್ನೊಂದು ಇವಾಗ ಕಟ್ ಮಾಡ್ತಾ ಇರೋದು ಮಧ್ಯದಲ್ಲಿ, ಇದು 36 ಎದೆಯ ಸುತ್ತಳತೆ ಇದೆ. 36 ಎದೆಯ ಸುತ್ತಳತೆಗೆ ಶೋಲ್ಡರ್ ಬಂದು 5 ಇಂಚ್ ಬಂದಿದೆ, ಆರ್ಮೋಲ್ ಲೆಂತ್ ಬಂದು 4.25 ಇಂಚ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ನ ಕಟ್ ಮಾಡ್ತೀನಿ. ಅವ್ರದ್ದು ಎದೆಯ ಸುತ್ತಳತೆ ಬಂದು 36 ಇಂಚಿದೆ, ಶೋಲ್ಡರ್ ಬಂದು 5 ಇಂಚಿದೆ, ಆರ್ಮೋಲ್ ಲೆಂತ್ ಬಂದು 5.25 ಇಂಚಿದೆ. ಲೆಕ್ಕ ಹಾಕೊಳ್ಳಿ, 5.25 ಇಂಚಲ್ಲಿ, 4.25 ಇಂಚಲ್ಲಿ, 5 ಇಂಚಲ್ಲಿ ಒಂದೇ ಎದೆಯ ಸುತ್ತಳತೆ ಆಗಿದ್ದರೂ ಕೂಡ ಅವರ ಆರ್ಮೋಲ್ ರೌಂಡ್ ಅನ್ನೋದ್ರ ಮೇಲೆ ಯಾವ ರೀತಿಯಾಗಿ ಡಿಫ್ರೆಂಟ್ ಮೆಜರ್ಮೆಂಟ್ ಬಂದಿದೆ ಅಂತ ನೀವು ಥಿಂಕ್ ಮಾಡಬೇಕಾಗುತ್ತೆ. ಡಿಫ್ರೆಂಟು ಯಾವ ರೀತಿಯಾಗಿ ಡಿಫ್ರೆಂಟಾಗಿ ಅವ್ರದ್ದು ಆರ್ಮೋಲ್ ರೌಂಡ್ ಶೇಪ್ ಅನ್ನೋದು ಬಂದಿದೆ ಅಂತ ನೀವು ಥಿಂಕ್ ಮಾಡಬೇಕಾಗುತ್ತೆ. ಓಕೆನಾ? ನೋಡಿ, ಇವಾಗ ನಾನು ಅದಕ್ಕೆಲ್ಲ ಮಾರ್ಕ್ ಮಾಡಿದೆ. ಶೇಪ್ ಅನ್ನೋದು ಕೂಡ ತೆಗಿತಾ ಇದ್ದೀನಿ. ಇವ್ರದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬ್ಯಾಕ್ ನೆಕ್ ಡೀಪು 10 ಇಂಚಿದೆ, ಫ್ರಂಟ್ ನೆಕ್ ಡೀಪು 8 ಇಂಚಿದೆ. ಇದ್ರೂ ಕೂಡ ಅವ್ರದ್ದೇನು ಶೋಲ್ಡರ್ ಡ್ರಾಪ್ ಇಲ್ಲ ನಮ್ಮದು ಅಂತ ಹೇಳಿದ್ದಾರೆ ಅವ್ರ ಕಸ್ಟಮರ್ ಆಲ್ರೆಡಿ. ನಾನು ಅದೇ ಥರನೇ ಕಟ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ನೋಡಿ, ಅದಕ್ಕೆ ಹೇಳೋದು, ಒಂದು ತಿಂಗಳಿಗೆ ನಮ್ಮ ಸಂಪಾದನೆ 80,000 ರೂಪಾಯಿವರೆಗೂ ರೀಚ್ ಆಗಬೇಕು. ಬಾಡಿಗೆ ಎಲ್ಲ ಕಳೆದು ನಮಗೊಂದು 50,000ನಾದರೂ ಉಳಿದ್ರೆ ನಾವೊಂದು ಲೈಫಲ್ಲಿ ಒಂದು ಅಚೀವ್ಮೆಂಟ್ ಅನ್ನೋದನ್ನ ಮಾಡ್ಬೋದು. ಒಂದು ಹೆಣ್ಣಾಗಿ ಅಂದರೆ ಗಂಡಸರೇ ಹೊರಗಡೆ ಹೋಗಿ ಸಂಪಾದನೆ ಮಾಡ್ಬೋದು, ಹೆಣ್ಮಕ್ಳು ಏನು ಮಾಡಲ್ಲ ಅಂತ ಅನ್ನೋರಿಗೆ ಇದೊಂದು ಸಾಧನೆಯ ವಿಷಯ ಆಗುತ್ತೆ. ಯಾಕಂದರೆ ನಾವು ಗಂಡು ಮಕ್ಕಳು ಮಾತ್ರ ಸಂಪಾದನೆ ಮಾಡ್ತಾರೆ, ಹೆಣ್ಮಕ್ಳು ಸಂಪಾದನೆ ಮಾಡಲ್ವಾ? ಹೆಣ್ಮಕ್ಳು ಕೂಡ ಸಂಪಾದನೆ ಮಾಡ್ಬೋದು. ಮನೆ ಕೆಲಸ ಮಾಡಿಕೊಂಡು ಹೊರಗಡೆ ಹೋಗಿ ಮನೇಲೆ ಇದ್ಕೊಂಡು ನಾವು ಒಂದು 50,000ನ ಗಳಿಸ್ಬೋದು. ಅಂತಂದರೆ ಯಾಕೆ ನಾವು ಈ ಬಿಸ್ನೆಸ್ ಅನ್ನೋದನ್ನ ಮಾಡಬಾರ್ದು? ಹೇಳ್ಬೋದು, ತುಂಬ ಜನ ಬಾಡಿ ಓವರ್ ವೆಯ್ಟ್ ಆಗ್ತಾಯಿದೆ ಮ್ಯಾಮ್, ಬ್ಯಾಕ್ ಪೈನ್ ತುಂಬ ಬರ್ತಾಯಿದೆ, ಏನು ಮಾಡೋದು? ಅದರಿಂದ ತುಂಬ ಪ್ರಾಬ್ಲಮ್ನ ನಾನು ಫೇಸ್ ಮಾಡ್ತಾಯಿದ್ದೀನಿ, ಅದರಿಂದ ನಾನು ಸ್ಟಿಚ್ಚೇ ಮಾಡೋಕ್ಕಾಗ್ತಾಯಿಲ್ಲ, ಪೀರಿಯಡ್ ಪ್ರಾಬ್ಲಮ್ ಬರ್ತಾಯಿದೆ ಅಂತ. ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಇದೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹೆಲ್ತ್ ಪ್ರಾಬ್ಲಮ್ ಬರದೇ ಇರೋ ಥರ ನಾವು ಟೈಲರಿಂಗ್ ಫೀಲ್ಡಲ್ಲಿ ಇರೋದು ಯಾವ ರೀತಿ, ಗ್ಯಾಸ್ಟ್ರಿಕ್ ಆಗಬಾರ್ದು, ಮತ್ತು ಇದು ಪೀರಿಯಡ್ ಆದಾಗ ಪ್ರಾಬ್ಲಮ್ ಆಗಬಾರ್ದು, ಬ್ಯಾಕ್ ಪೇನ್ ಅನ್ನೋದು ಬರಬಾರ್ದು,
ಮತ್ತು ಮಿಷಿನ್ ಮೇಲೆ ಕೂತಾಗ ತುಂಬ ಗಿಡಿನೆಸ್ ಆಗ್ತಾ ಇರುತ್ತೆ. ಗಿಡಿನೆಸ್ ಆಗಬಾರ್ದು, ಆ ಥರ ಎಲ್ಲ ಆಗಬಾರ್ದು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಡಿಫ್ರೆಂಟ್ ನೆಕ್ ಶೇಪ್ನ ಕೊಡ್ತಾಯಿದ್ದೀನಿ. ಮೇಲ್ಗಡೆದಕ್ಕೆ ಸ್ವೀಟ್ ಹಾರ್ಟ್ ಶೇಪ್ನ ಕೊಟ್ಟೆ, ಕೆಳಗಡೆದಕ್ಕೆ ರೌಂಡ್ ಶೇಪ್ ಅನ್ನೋದನ್ನ ಕೊಟ್ಟೆ. ಈ ರೀತಿಯ ಫಾಸ್ಟಾಗಿ ನಾವು ಕಟಿಂಗ್ ಅನ್ನೋದನ್ನ ಮಾಡಬೇಕಾಗುತ್ತೆ. ಫಾಸ್ಟಾಗಿ ನಾವು ಕಟಿಂಗ್ ಅನ್ನೋದನ್ನ ಮಾಡಿಲ್ಲ ಅಂತಂದರೆ ಯಾವ ಕಾರಣಕ್ಕೂ ನಾವು ನಮ್ಮ ಗೋಲನ್ನು ರೀಚ್ ಮಾಡೋಕ್ಕಾಗಲ್ಲ. ಅದು ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಮಾತ್ರ ನಾವು ಈ ರೀತಿಯ ಕಟಿಂಗ್ ಮಾಡೋಕ್ಕಾಗೋದು. ನಾವು ಬೇಸಿಕ್ ಆಗಿದ್ದಾಗ ನಾವು ಈ ರೀತಿಯ ಕಟಿಂಗ್ ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ಲೈನಿಂಗ್ ಬಟ್ಟೆನ ಒಂದೇ ಸಮ ಎರಡೂ ಕೂರಿಸ್ಕೊಂಡು ಕಟ್ ಮಾಡಬೇಕಾಗುತ್ತೆ. ಒಂದೇ ಸಮ ಎರಡೂ ಕೂರಿಸ್ಕೊಂಡು ಕಟ್ ಮಾಡಿಲ್ಲ, ಕೆಳಗಡೆ ಇರೋದು ಸ್ವಲ್ಪ ಒಳಗಡೆ ಆದಂಗೆ ಹೋಗಿದೆ, ಮೇಲ್ಗಡೆ ಇರೋದು ಸ್ವಲ್ಪ ಆಚೆ ಬಂದಿದೆ ಲೈನಿಂಗ್ ಬಟ್ಟೆ, ಅದೇ ರೀತಿಯ ಕಟ್ ಮಾಡಿದ್ದೀನಿ ಅಂತಂದರೆ ನಿಮ್ಮ ಮೆಜರ್ಮೆಂಟ್ ನೀವು ಅಪ್ಲೈ ಮಾಡಿರೋದು ಒಂದು ಪಾಯಿಂಟ್ ಕೂಡ ವೇರಿಯೇಷನ್ ಆಯಿತು ಅಂದರೆ ಅವ್ರಿಗೆ ಏನಪ್ಪ ಗೊತ್ತಾಗ್ಬಿಡುತ್ತೆ ಕಸ್ಟಮರ್ಗೆ, ಇದು ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ, ಇದು ಆರ್ಮಲ್ಲಿ ರಿಂಕಲ್ಸ್ ಬರ್ತಾಯಿದೆ ಅಂತ. ಯಾಕಂದರೆ ಆಚೆ ಈಚೆ ಲೈನಿಂಗ್ ಬಟ್ಟೆ ಪಾಯಿಂಟ್ ಮ್ಯಾಚ್ ಆಗದೆ ಆಚೆ ಈಚೆ ಹೋಗಿದ್ದಾಗ ಕಟಿಂಗ್ ಮಾಡಬೇಕಾದ್ರೆ ಅದು ಪ್ರಾಬ್ಲಮ್ ಬಂದೇ ಬರುತ್ತೆ. ಆ ಥರ ಪ್ರಾಬ್ಲಮ್ ಬರದೇ ಇರೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀಟಾಗೆಲ್ಲ ಬಟ್ಟೆನ ನೀವು ಇಟ್ಕೊಳ್ಳಿ, ಒಂದ್ರ ಕೆಳಗಡೆ ಒಂದು ಇಟ್ಕೊಳ್ಳಿ. ನೀಟಾಗೆಲ್ಲ ಬಟ್ಟೆನ ಇಟ್ಕೊಂಡು ನೀಟಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಲಿಲ್ಲ ಅಂತಂದರೆ ಯಾವ ಕಾರಣಕ್ಕೂ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಬಟ್ಟೆ ಮೇಲೆ ಒಂದು ಇಟ್ಟು ನೀಟಾಗಿ ಒಂದ್ರ ಮೇಲೆ ಬಂದು ನೀಟಾಗಿ ಕೂತಿದ್ಯಾ, ಪಾಯಿಂಟ್ ಎಲ್ಲ ಮ್ಯಾಚ್ ಆಗ್ತಾಯಿದೆಯಾ, ನಾನು ಕಟ್ ಮಾಡಬೇಕಾದ್ರೆ ಬಟ್ಟೆ ಕೆಳಗಡೆ ಚಿಕ್ಕೊಂಡಿಲ್ವಾ ಎಲ್ಲ ನೋಡಿ ಕಟ್ ಮಾಡಬೇಕಾಗುತ್ತೆ. ಬೇಸಿಕ್ ಅವ್ರಿಗೆ ಇದೆಲ್ಲ ಗೊತ್ತಾಗಲ್ಲ, ಎಕ್ಸ್ಪೀರಿಯೆನ್ಸ್ ಆಗಿರೋರಿಗೆ ಗೊತ್ತಾಗುತ್ತೆ, ಬೇಸಿಕ್ ಇರೋರಿಗೆ ಗೊತ್ತಾಗಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಮನೇಲಿ ಇಟ್ಕೊಂಡೆ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಬಟ್ ನಮ್ಮ ಕೆಲಸಗಳು ಜಾಸ್ತಿ ಇರುತ್ತೆ. ನಮಗಿಲ್ಲಿ ಸ್ವಲ್ಪ ರೇಷ್ಮೆ ಕೂಡ ನಾವು ನೋಡ್ಕೋತಾ ಇದ್ದೀವಿ, ಅದನ್ನು ನೋಡ್ಕೋಬೇಕು ಜೊತೆಯಲ್ಲಿ. ಅದ್ರ ಜೊತೆಗೆ ಇದನ್ನು ಕೂಡ ಮಾಡಬೇಕು. ಎರಡೂ ನಾವು ಮ್ಯಾಚ್ ಮಾಡಬೇಕನ್ನೋದ್ರಿಂದ ನಂಗೆ ತುಂಬ ಕಷ್ಟ ಆಗ್ತಾಯಿದೆ. ಇಲ್ಲಿ ಹೆಲ್ಪರು ಕೂಡ ಯಾರೂ ಸಿಗ್ತಾ ಇಲ್ಲ. ಅದರಿಂದ ನಾನು ಈ ಟೆಕ್ನಿಕ್ನ ಫಾಲೋ ಅಪ್ ಮಾಡಿದೆ. ನಾನು ಏನು ಮಾಡ್ಬೋದು ಅಂತ ಫಸ್ಟು ಥಿಂಕ್ ಮಾಡಿದೆ. ನಾನು ನೈಟಲ್ಲೇ ಮೆಜರ್ಮೆಂಟ್ ಎಲ್ಲ ಬರೆದಿಟ್ಕೊಂಡಿದ್ದೆ, ಮತ್ತು ಬ್ಲೌಸ್ ಮೇಲೆ ಮೆಜರ್ಮೆಂಟ್ ಎಲ್ಲ ತೆಗೆದು ಬರ್ಕೊಂಡಿದ್ದೆ. ಆಮೇಲೆ ಬೆಳಗ್ಗೆ ಎದ್ದು ನಾನು ಕಟ್ ಮಾಡ್ತಿದ್ದೆ. ಬೇಗನೆ ಎದ್ದಿದ್ದೆ, 6:30ಗೆ ಎದ್ದಿದ್ದೆ. 6:30ಗೆ ಎದ್ದು ನಾನು ಬೇಗ ಕಟ್ ಮಾಡ್ತಿದ್ದೆ. ಅದಕ್ಕೆ ನಾನು ಸ್ವೆಟ್ರೆಲ್ಲ ಹಾಕ್ಕೊಂಡಿದ್ದು. ಸ್ವಲ್ಪ ಬೇಗ ಎದ್ದಾಗ ತುಂಬ ಚಳಿ ಇದೆ, ಈ ಕಡೆ ಮಳೆ ಇದೆ. ಇವಾಗ ಮಳೆಯಲ್ಲಿ ಸ್ವಲ್ಪ ತುಂಬ ಚಳಿ ಇದ್ದಾಗ ಸ್ವಲ್ಪ ಆರೋಗ್ಯ ಸಮಸ್ಯೆ ಬರಬಾರ್ದು ಅಂತ ಮಾಡ್ಕೋತಾ ಇರ್ತೀನಿ. ನಾನು ಹೆಲ್ತ್ ಪ್ರಾಬ್ಲಮ್ ಬರದೇ ಇರೋ ಥರ ಯಾವ ರೀತಿಯಾಗಿ ನಾವು ಈ ಫೀಲ್ಡಲ್ಲಿ ನಾವು ಮುಂದುವರಿಬೇಕು, ಮತ್ತು ಹೆಲ್ತ್ ಇಶ್ಯೂಸ್ ಬರ್ದಿರೋ ಥರ, ಜನಗಳ ಕಣ್ದೃಷ್ಟಿ ಬೀಳ್ದಿರೋ ಥರ ನಾವು ಯಾವ ರೀತಿಯಾಗಿ ನಾವು ಈ ಬಿಸ್ನೆಸ್ ಅನ್ನೋದನ್ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ತೋರಿಸ್ಕೊಡ್ತೀನಿ. ಯಾಕಂದರೆ ಜನಗಳ ಕಣ್ದೃಷ್ಟಿ ಬಿದ್ದರೂ ಕೂಡ ನಮ್ಮ ಬಿಸ್ನೆಸ್ ಅನ್ನೋದು ನಾವು ಕೈ ಹಿಡಿಯಲ್ಲ. ಕೈ ಹಿಡಿದೇ ಇರಬೇಕಾದ್ರೆ ನಮ್ಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಯಾಕಂದರೆ ನಾವು ಇದನ್ನೇ ನಂಬ್ಕೊ ಕೂತಿರ್ತೀವಿ. ಇದನ್ನೇ ನಂಬ್ಕೊ ಕೂತಿದ್ದಾಗ ನಾವು ಏನಪ್ಪ ಏನು ಕೈ ಹಿಡಿದೇ ಇರಬೇಕಾದ್ರೆ, ಬಿಸ್ನೆಸ್ ನಮ್ಮ ಕೈ ಸಿಗದೇ ಇರಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾವು ಬಿಸ್ನೆಸ್ ಅನ್ನೋದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಂದ್ರೆ ಕಣ್ದೃಷ್ಟಿ ಬೀಳಬಾರ್ದು. ಜನರ ಕಣ್ದೃಷ್ಟಿ, ನಮ್ಮ ಆರೋಗ್ಯದ ಸಮಸ್ಯೆ ಪದೇ ಬರ್ತಾ ಇರಬಾರ್ದು. ಹೀಟಿಂದ ಬಾಡಿ ಓವರ್ ಹೀಟಾಗಿ ನಮಗೆ ತುಂಬ ಏನಪ್ಪ ಬಾಡಿ ಎಲ್ಲ ತುಂಬ ಉಷ್ಣ ಹಿಡ್ಕೋತಾ ಇರುತ್ತೆ. ಆ ಥರ ಆದಾಗ ನಾವು ಬಟ್ಟೆ ಹೊಲಿಯೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ. ಆ ರೀತಿ ಆದಾಗ ನಾವು ಏನು ಮಾಡ್ಕೋಬೇಕು, ಮನೆಯೇ ಮದ್ದು ಅಂತ, ನಾವು ಮನೆಯೇ ಡಾಕ್ಟರ್, ಮನೆಯೇ ಮಂತ್ರಾಲಯ ಅನ್ನೋ ಥರ ನಾವು ಯಾವ ರೀತಿಯಾಗಿ ಆ ಮನೇಲಿರೋ ಥಿಂಗ್ಸ್ನ ಯೂಸ್ ಮಾಡಿ ನಮ್ಮ ಆರೋಗ್ಯನ ಸರಿಪಡಿಸ್ಕೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಅದೇ ರೀತಿಯಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದು ಒಂದು ವಿಡಿಯೋದಲ್ಲಿ ಅದೆಲ್ಲ ತೋರಿಸ್ಕೊಡೋಕ್ಕಾಗಲ್ಲ. ಯಾಕಂದರೆ ನಾನು ಐಟಮ್ಗಳನ್ನೆಲ್ಲ ಹೇಳಿದಾಗ ನೀವು ಅದು ಏನೇನಂತ ಗೊತ್ತಾಗಬೇಕಲ್ವ. ಐಟಮ್ಗಳನ್ನೆಲ್ಲ ತೋರಿಸ್ತೀನಿ, ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು, ಮತ್ತು ಯಾವ ರೀತಿಯಾಗಿ ಅದನ್ನ ಕುಡಿಬೇಕು, ಮತ್ತು ಯಾವ ರೀತಿಯಾಗಿ ಇದು ಏನೇನು ಮಾಡ್ಕೋಬೇಕು ಅಂತ ನಾನು ಎಲ್ಲ ಪ್ರತಿಯೊಂದು ಮಾಡ್ಕೋತಾ ಇರ್ತೀನಿ. ಪ್ರತಿಯೊಂದು ಕೂಡ ಮಾಡ್ಕೋತಾ ಇರಬೇಕಾದ್ರೆ ತುಂಬ ಚೆನ್ನಾಗಿ ಹೆಲ್ತ್ ಅನ್ನೋದನ್ನ ಕಾಪಾಡ್ಕೋಬೋದು. ಜಾಸ್ತಿ ನೀವು ಓವರ್ ಹೀಟ್ ಆದಾಗ ಹರಳೆಣ್ಣೆ ಅನ್ನೋದನ್ನ ಯೂಸ್ ಮಾಡಿ. ಕೆಲವು ಕಡೆ ಹರಳೆಣ್ಣೆ ಅನ್ನೋದು ಗೊತ್ತಿರಲ್ಲ. ಹರಳೆಣ್ಣೆ ಅನ್ನೋದನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರಿ ಅಂದರೆ ಬಾಡಿ ಒಂದು ಸ್ವಲ್ಪ ಹೀಟ್ ಆಗೋದು ಕಮ್ಮಿ ಆಗ್ತಾ ಇರುತ್ತೆ. ತಿನ್ನೋ ಪದಾರ್ಥದಲ್ಲಿ ನಾವೇನು ಚೇಂಜಸ್ ಮಾಡ್ಕೋಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇರ್ತೀನಿ. ಈ ರೀತಿಯಾಗಿ ನೀವು ಕಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಒಂದೇ ರೀತಿಯಾದ ಬ್ಲೌಸ್ಗಳು ಬಂದಾಗ ನಾವು ಒಂದೇ ರೀತಿಯಾದ ಬ್ಲೌಸ್ಗಳನ್ನ ಕಟ್ಟಿಂಗ್ ಮಾಡಿ ಇಟ್ಕೋಬೇಕಾದ್ರೆ ನೀವು ಲೈನಿಂಗ್ ಬಟ್ಟೆ ಮೇಲೆ ಹೆಸರು ಅನ್ನೋದನ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಹೆಸರು ಅನ್ನೋದನ್ನ ಮಾರ್ಕ್ ಮಾಡಿ ಇಟ್ಕೊಂಡಿಲ್ಲ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಕನ್ಫ್ಯೂಸ್ ಅನ್ನೋದು ತುಂಬ ಆಗ್ಬಿಡುತ್ತೆ. ಯಾವುದಕ್ಕೆ ಯಾವುದು ಅನ್ನೋದು ಗೊತ್ತಾಗೋದೇ ಇಲ್ಲ. ಒಂದು ಸಿಂಗಲ್ ನೇಮ್ನ ಕೆ ಅಂತ, ಕಾವ್ಯ ಅಂತಿದ್ದರೆ ಕೆ ಅಂತ ಬರ್ಕೊಳ್ಳಿ, ಜ್ಯೋತಿ ಅಂತಂದರೆ ಜೆ ಅಂತ ಬರ್ಕೊಳ್ಳಿ. ಆ ಥರ ಸಿಂಗಲ್ ನೇಮ್ನ ಬರ್ಕೊಳ್ಳಿ. ಇನ್ ಫ್ರಂಟ್ ಆಫ್ ಸೈಡಲ್ಲಿ ಫುಲ್ ನೇಮ್ ಬರ್ಕೊಳ್ಳಿ. ಯಾಕಂದರೆ ಲಾಸ್ಟಲ್ಲಿ ಫಿಟ್ಟಿಂಗ್ ಕೊಡಬೇಕಾದ್ರೆ ಫುಲ್ ನೇಮ್ ನೋಡ್ಕೊಂಡು ನಾವು ಅದನ್ನು ಏನಪ್ಪ ಅವ್ರಿಗೆ ಕೊಡ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ನೀವು ಮಿಸ್ ಮಾಡಲೇಬಾರ್ದು, ಹೆಸರು ಬರೆಯೋದನ್ನ ಮಿಸ್ ಮಾಡಲೇಬಾರ್ದು. ಯಾಕಂದರೆ ಕನ್ಫ್ಯೂಸ್ ಆಗಬಾರ್ದು. ಒಂದೇ ಥರ ಕಲರ್ ಇದ್ದಾಗ ನಾನು ಇವಾಗ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ನಾನು ನಮ್ಮ ಯಜಮಾನ್ರು ಕೊಡ್ತೀನಿ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ಅಂತ. ಅವ್ರು ಕಟ್ ಮಾಡಿ ಹಾಕಬೇಕಾದ್ರೆ ಎಲ್ಲೆಲ್ಲ ಹಾಕ್ಬಿಟ್ಟಾಗ ನಾನು ಹೆಸರಾದರೂ ನೋಡ್ಕೊಂಡು ನಾನು ಏನಪ್ಪ ಇಟ್ಕೋಬೋದು. ಹೆಸರು ಇಲ್ಲದೆ ಇದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾನು ಇಲ್ಲ ಅಂದರೂ 40ರಿಂದ 50 ಬ್ಲೌಸ್ನ ಸ್ಟಿಚ್ ಮಾಡಿದೆ. 40ರಿಂದ 50 ಬ್ಲೌಸ್ನ ಸ್ಟಿಚ್ ಮಾಡಿದಾಗ ನನಗೆ ಯಾವುದೇ ಥರದ ಪ್ರಾಬ್ಲಮ್ಸ್ ಆಗಲಿ ವೇರಿಯೇಷನ್ ಆಗಲಿ ಬಂದಿಲ್ಲ.
ಫಿಟ್ಟಿಂಗು ಅಷ್ಟೇ ವೇರಿಯೇಷನ್ ಅನ್ನೋದು ಬಂದಿಲ್ಲ. ಲೆಕ್ಕ ಹಾಕೊಳ್ಳಿ, ವಿತೌಟ್ ಎನಿ ಟೈಲರ್ ಸಪೋರ್ಟಿಂಗ್ನ ತೊಗೊಳ್ದೆ ನಾನು, ಯಾರೇ ವರ್ಕರ್ ಸಪೋರ್ಟ್ ತೊಗೊಳ್ದೆ. ನನ್ನ ಮನೇಲಿರೋರನ್ನೇ, ನಮ್ಮ ಹಸ್ಬೆಂಡ್ನ, ನನ್ನ ಮಕ್ಕಳನ್ನ ಜೊತೆಗೆ ಸೇರಿಸ್ಕೊಂಡು ನಾನೊಬ್ಬಳೇ 50 ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅಂದರೆ ಲೆಕ್ಕ ಹಾಕೊಳ್ಳಿ. ಯಾಕಂದರೆ ಹೆಲ್ಪರ್ ಅನ್ನೋದನ್ನ ತೊಗೊಂಡಾಗ ಒಂದು ದಿನ ಬರ್ತಾರೆ, ಒಂದು ದಿನ ಬರಲ್ಲ. ಆಮೇಲೆ ಏನು ಗೊತ್ತಾ, ಅವರು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ವೇರಿಯೇಷನ್ ಮಾಡ್ತಾ ಇರಬೇಕಾದ್ರೆ ನಾವು ಗಮನಿಸ್ತಾ ಇರಬೇಕಾಗುತ್ತೆ. ಮತ್ತು ಅವ್ರು ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತಾಯಿದ್ದಾರೆ ಅಂತ ನಾವು ನೋಡಬೇಕಾಗುತ್ತೆ. ಮತ್ತು ಅವರಿಗೆ ಹೇಳ್ಬೇಕಾಗುತ್ತೆ, ನಾವು ಈ ರೀತಿಯಾಗಿ ಸ್ಟಿಚ್ ಮಾಡಿ, ಈ ರೀತಿಯಾಗೆಲ್ಲ ಮಾಡಿ ಅಂತ ಹೇಳ್ಬೇಕಾಗುತ್ತೆ. ಅಷ್ಟೊಂದು ಮೈಂಡ್ಗೆಲ್ಲ ಸ್ಟ್ರೆಸ್ ತೊಗೊಳ್ಳೋ ಬದಲು, ಅವ್ರಿಗೆ ಹೇಳಿ ಮಾಡಿಸೋ ಬದಲು ನಾವೇ ಮಾಡಿಬಿಟ್ರೆ ಎಷ್ಟೋ ಬೆಟರಾಗಿರುತ್ತೆ. ಆ ಥರ ಅನಿಸ್ತಾ ಇದೆ ನನಗೆ. ಯಾಕಂದರೆ ಅವ್ರೇನಾದರೂ ವೇರಿಯೇಷನ್ ಮಾಡಿದ್ರೆ ನಮ್ಮ ತಲೆಗೆ ಬರುತ್ತೆ, ಕಸ್ಟಮರ್ ನಮ್ಮನ್ನ ಬಿಡಲ್ಲ. ಆ ಥರ ವೇರಿಯೇಷನ್ ಮಾಡಿದಾಗ ನಾವು ಕರೆಕ್ಷನ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಆ ಥರ ಟೈಮ್ ತೊಗೊಂಡಾಗ ಅಲ್ಲೇ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಆ ಟೈಮ್ ವೇಸ್ಟ್ ಮಾಡೋ ಬದಲು ನಾವೇ ಅದೇ ಟೈಮಲ್ಲಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಎಷ್ಟೋ ಬೆಟರು. ನೋಡಿ, ಇವಾಗ ಕಟ್ ಮಾಡ್ತಾ ಇರೋ ಕಸ್ಟಮರು ಎದೆಯ ಸುತ್ತಳತೆ 36 ಇಂಚಿದೆ. ಈ 36 ಎದೆಯ ಸುತ್ತಳತೆಗೆ ಶೋಲ್ಡರ್ ಅನ್ನೋದು 5 ಇಂಚಿದೆ. ಆರ್ಮೋಲ್ ಲೆಂತ್ ಅನ್ನೋದು 5.5 ಇಂಚ್ ಬಂದಿದೆ. ಅವ್ರದ್ದು ಆರ್ಮೋಲ್ ಲೆಂತ್ ಅನ್ನೋದು 5.5 ಇಂಚ್ ತೊಗೊಂಡಾಗ ಎಕ್ಸಾಕ್ಟಾಗಿ ಅವ್ರದ್ದು ಆರ್ಮೋಲ್ ರೌಂಡ್ 8.25 ಇಂಚ್ ಬಂದಿದೆ. ನಾನು ಪದೇ ಚೆಕ್ ಮಾಡ್ತಾಯಿದ್ದೀನಿ. ಮತ್ತು ಇವ್ರದ್ದು ತುಂಬ ಬ್ರಾಡ್ ಇದೆ ಬ್ಯಾಕ್ ಸೈಡು, ಫ್ರಂಟ್ ಸೈಡು ಕೂಡ ತುಂಬ ಬ್ರಾಡ್ ಇದೆ. ಬ್ಯಾಕ್ ಲೆಂತ್ ಬಂದು 15 ಇಂಚಿದೆ. ಬ್ಯಾಕ್ ಪಟ್ಟಿ ಬಂದು 3.5 ಇಂಚಿದೆ. ಬ್ಯಾಕ್ ಪಟ್ಟಿ 3.5 ಇಂಚಿಂದ ಲೆಕ್ಕ ಹಾಕೊಳ್ಳಿ. ಬ್ಯಾಕ್ ನೆಕ್ ಡೀಪ್ ಅವ್ರದ್ದು 11.25 ಇಂದ 12 ಇಂಚ್ ಬಂದಿದೆ. ಫ್ರಂಟ್ ನೆಕ್ ಡೀಪು 7.25 ಇಂಚ್ ಬಂದಿದೆ. ವೇಸ್ಟ್ ರೌಂಡು 8.25 ಇಂಚ್ ಏನೋ ಬಂದಿದೆ. ಅದನ್ನೆಲ್ಲ ಮಾರ್ಕ್ ಮಾಡಿ ನಾನು ಒಂದು ವೀಡಿಯೋ ಕಟ್ಟಿಂಗಲ್ಲಿ ತೋರಿಸಿದ್ದೀನಿ ನಿಮಗೆ, ಈ ರೀತಿಯಾಗೆಲ್ಲ ಮಾರ್ಕ್ ಮಾಡ್ಕೊಳ್ಳಿ ಅಂತ. ಅದಕ್ಕೆ ನಾನು ಪದೇ ತೋರ್ಸೋಕೆ ಹೋಗಿಲ್ಲ. ನೆಕ್ಸ್ಟು ನಾನು ವೀಡಿಯೋಗಳಲ್ಲಿ 28ರಿಂದ ಹಿಡಿದು 44 ಎದೆಯ ಸುತ್ತಳತೆವರೆಗೂ ಯಾವ ರೀತಿಯಾಗಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾಕಂತ ಅಂದರೆ ಒಂದೊಂದು ಮೆಜರ್ಮೆಂಟು ಒಂದೊಂದು ಡಿಫ್ರೆಂಟಾಗಿ ಬರುತ್ತೆ. ಅದನ್ನು ಪ್ರತಿಯೊಂದನ್ನು ಕಲಿತಾ ಹೋಗಬೇಕಾಗುತ್ತೆ. ನಾವು ಪ್ರತಿಯೊಂದನ್ನು ಕಲಿತಾ ಹೋದ್ವಿ ಅಂತಂದರೆ ಈ ಫೀಲ್ಡಲ್ಲಿ ಸಕ್ಸಸ್ ಆಗೋದಂತೂ ಗ್ಯಾರಂಟಿ. ಅದಕ್ಕೆ ಹೇಳ್ತಾ ಇದ್ದೀನಿ, ತುಂಬ ಆಲೋಚನೆ ಮಾಡಿ ಕಟ್ಟಿಂಗ್ ಅನ್ನೋದನ್ನ ನೀವು ಮಾಡಿ. ತುಂಬ ಆಲೋಚನೆ ಮಾಡಿ ಕಟ್ಟಿಂಗ್ ಅನ್ನೋದು ಮಾಡಿಲ್ಲ ಅಂತಂದರೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ನಾನು ಮುಂದಿನ ವೀಡಿಯೋಗಳಲ್ಲಿ ಎಲ್ಲನೂ ತೋರಿಸ್ಕೊಡ್ತೀನಿ. ಪ್ರತಿಯೊಂದೂ ಕೂಡ ಐ ನೆಕ್ಕಲ್ಲೂ ಇದೇ ಥರನೇ ಬರುತ್ತೆ, ಮತ್ತು ಬೋಟ್ ನೆಕ್ಕಲ್ಲೂ ಇದೇ ಥರನೇ ಬರುತ್ತೆ, ಕಾಲರ್ ನೆಕ್ಕಲ್ಲೂ ಇದೇ ಥರನೇ ಬರುತ್ತೆ. ಬಟ್ ಐ ನೆಕ್ಕು, ಡೀಪ್ ನೆಕ್ಕು, ಬೋಟ್ ನೆಕ್ಕಲ್ಲೆಲ್ಲ, ಐ ನೆಕ್ಕು ಮತ್ತು ಕಾಲರ್ ನೆಕ್ಕಲ್ಲೆಲ್ಲ ನಾವು ಒಂದು ಆರ್ಮೋಲ್ ಲೆಂತ್ ಅನ್ನೋದು ಎಕ್ಸಾಕ್ಟಾಗಿ ತೊಗೊಂಡ್ರು ಕೂಡ ಅದು ಮ್ಯಾಚ್ ಆಗಿಬಿಡುತ್ತೆ. ಆದರೆ ಡೀಪ್ ನೆಕ್ಕಲ್ಲಿ ಮಾತ್ರ ಆ ಥರ ಆಗೋಲ್ಲ. ಯಾಕಂದರೆ ಬ್ರಾಡ್ ಅನ್ನೋದು ಒಬ್ಬರಿಗೆ ಬೆನ್ನು ಹಿಂದೆಗಡೆ ಅಗಲ ಇರುತ್ತೆ, ಒಬ್ಬರಿಗೆ ಬಾಡಿ ತಕ್ಕನಾಗೆ ಬೆನ್ನೇ ಇರಲ್ಲ, ತುಂಬ ಚಿಕ್ಕದಾಗಿರುತ್ತೆ. ಆಮೇಲೆ ಒಬ್ಬೊಬ್ಬರಿಗೆ ಬಾಡಿ ತಕ್ಕನಾಗಿ ಭುಜ ಇರಲ್ಲ, ಕೆಲವೊಬ್ಬರಿಗೆ ಬಾಡಿ ತಕ್ಕನಾಗೆ ಆರ್ಮೋಲ್ ಅನ್ನೋದು ಇರಲ್ಲ. ಮತ್ತು ಕೆಲವೊಬ್ರಿಗೆ ಕುಳ್ಳಾಗಿರ್ತಾರೆ, ಕೆಲವೊಬ್ಬರು ಹೈಟ್ ಇರ್ತಾರೆ, ಕೆಲವೊಬ್ಬರು ತುಂಬ ತೆಳ್ಳಗಿರ್ತಾರೆ. ಅವ್ರವ್ರ ಬಾಡಿ ಡಿಫ್ರೆಂಟ್ ಶೇಪಾಗಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿರೋರಿಗೆ ಗೊತ್ತಾಗುತ್ತೆ. ಬಾಡಿ ಶೇಪ್ ಅನ್ನೋದನ್ನೇ ಒಂದು ಕ್ಲಾಸ್ ವೈಸ್ ಮಾಡಿರ್ತಾರೆ. ಒಂದೊಂದು ಥರ ಬಾಡಿ ಬರುತ್ತೆ, ಒಂದೊಂದು ಥರ ಬಾಡಿ ಶೇಪ್ ಬರುತ್ತೆ ಅಂತ. ಆ ರೀತಿಯಾಗಿ ನಾವು ಬಾಡಿನ ಅದರಲ್ಲೂ ಕೂಡ ನಾವು ಬಾಡಿ ಶೇಪ್ ಅನ್ನೋದು ಕೂಡ ಕಲಿಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಕೂಡ ನಾವು ಮೆಜರ್ಮೆಂಟ್ ವೈಸ್ ಹೋಗೋಕ್ಕಾಗಲ್ಲ. ಪ್ರತಿಯೊಂದನ್ನು ಕೂಡ ನಾವು ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ ಹೋಗಬೇಕಾಗುತ್ತೆ. ಚಾರ್ಟ್ ವೈಸ್ ಯಾವುದು ಕೂಡ ನೀವು ಹೋಗಬಾರ್ದು. ಇದೇ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನಾನು ನೋಡಿ ಎಲ್ಲ ಡಾಟೆಲ್ಲ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಡಾಟೆಲ್ಲ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆ ಮೇಲೆ ಲೈನಿಂಗ್ ಬಟ್ಟೆನ ಇಟ್ಟು ಮೇನ್ ಕ್ಲಾತ್ ಮೇಲೆಲ್ಲ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿಯಾಗಿ ನೀವು ಕೂಡ ಕಟ್ ಮಾಡ್ಕೊಳ್ಳಿ. ವರ್ಕರ್ಸ್ ಇಲ್ಲ ಅನ್ನೋದನ್ನ ಟೆನ್ಷನ್ನ ಫ್ರೀ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಅರ್ನಿಂಗ್ಸ್ ಅನ್ನೋದನ್ನ ಮಾಡಿ. ಮತ್ತು ತುಂಬ ಈಸಿ ವೇಲಿ ಬ್ಲೌಸ್ ಕಟ್ಟಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ತುಂಬ ಡಿಫಿಕಲ್ಟಾಗಿ ತುಂಬ ಜನ ಹೇಳ್ಕೊಡ್ತಾರೆ. ಆ ಥರ ಎಲ್ಲ ಡಿಫಿಕಲ್ಟಾಗಿ ನೀವು ಕಟ್ಟಿಂಗ್ ಮಾಡ್ತಾ ಹೋದ್ರಿ ಅಂತಂದರೆ ಒಂದು ದಿನಕ್ಕೆ ನೀವು 5 ಬ್ಲೌಸ್ನ ಕೂಡ ಸ್ಟಿಚ್ ಮಾಡೋಕ್ಕಾಗಲ್ಲ, ಕಟ್ಟಿಂಗ್ ಕೂಡ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರು ಹೇಳ್ಕೊಡೋ ಮೆಥಡು ಪೇಪರ್ ಮೇಲೆ ಕಟ್ ಮಾಡಿ ಆಮೇಲೆ ಬಟ್ಟೆ ಮೇಲೆ ಕಟ್ ಮಾಡಬೇಕಾಗುತ್ತೆ. ಡಿಫ್ರೆಂಟಾಗಿ ನಾವು ಕಟ್ ಮಾಡೋಕ್ಕಾಗೋದೇ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು, ಡಿಫ್ರೆಂಟ್ ವೇಲಿ ಕಟ್ ಮಾಡ್ತಾರೆ, ಆವಾಗ ತುಂಬ ಕಷ್ಟ ಆಗುತ್ತೆ. ಕೆಲವೊಬ್ರು ಹೇಳ್ಕೊಡೋದು ಪೇಪರ್ ಮೇಲೆ ಮಾತ್ರ ಕಟ್ ಮಾಡ್ಬೋದು, ಬೇರೆ ಕಡೆ ನಾವು ಬಟ್ಟೆ ಮೇಲೆ ಡೈರೆಕ್ಟಾಗಿ ಕಟ್ ಮಾಡೋಕ್ಕಾಗಲ್ಲ. ಆವಾಗ ತುಂಬ ಕಷ್ಟ ಆಗುತ್ತೆ. ಆವಾಗ ನಾವು ಬೇಗ ನಮ್ಮ ಟಾರ್ಗೆಟ್ನು ಕೂಡ ರೀಚ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾಯಿದ್ದೀನಿ, ತುಂಬ ಈಸಿ ವೇಲಿ ಹೇಳ್ಕೊಡೋದನ್ನ ಕಲೀರಿ. ತುಂಬ ಕಷ್ಟದ ವೇಲಿ ಹೇಳ್ಕೊಡೋದನ್ನ ಕಲಿಯೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಒಂದೊಂದ್ಸರಿ ಪರ್ಫೆಕ್ಟಾಗಿ ಬಂದರೂ ಕೂಡ ಅಳತೆ ತುಂಬ ಕಷ್ಟ ಆಗುತ್ತೆ. ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಈಸಿ ವೇಲಿ ಹೇಳ್ಕೊಂಡು ಫಿಟ್ಟಿಂಗು ಕೂಡ ಸೂಪರಾಗಿ ಬರಬೇಕು. ಆ ರೀತಿಯಾಗಿ ಇದು ಹೇಳ್ಕೊಡೋದನ್ನ ನೀವು ಕಲೀರಿ. ಅದನ್ನು ಬಿಟ್ಟು ಬೇರೆ ಮೆಥಡಲ್ಲೆಲ್ಲ ಕಲಿಯೋಕ್ಕೆ ಹೋಗಬೇಡಿ. ಯಾಕಂದರೆ ಡಾಟ್ನು ಕೂಡ ಕ್ಯಾಲ್ಕುಲೇಷನ್ ಮೆಥಡಲ್ಲಿ ಹೇಳ್ಕೊಡ್ತಾರೆ. ನಾವು ಬ್ಲೌಸ್ನ ಲೆಂತ್ ಅನ್ನೋದನ್ನ ನಾವು ಇಟ್ಟಾಗ ತುಂಬ ಇವಾಗ 15 ಇಂಚ್ ಇಡಿ ಲೆಂತು ಅಂತ ಹೇಳಿರ್ತಾರೆ. 15 ಇಂಚ್ ಲೆಂತ್ ಅಂತ ಇಟ್ಟಾಗ ನಾವು ಡಾಟ್ ಕ್ಯಾಲ್ಕುಲೇಷನ್ ಫಾರ್ಮುಲಾ ಯೂಸ್ ಮಾಡಿದಾಗ ಡಾಟ್ ಲೆಂತ್ ಅನ್ನೋದು 3 ಇಂಚು 4 ಇಂಚು ಆ ಥರ ಬರುತ್ತೆ. ಆ ಥರ ಬಂದಾಗ
ತುಂಬ ಏನಪ್ಪ ಇದು ಕಷ್ಟ ಆಗುತ್ತೆ. ಯಾಕಂದರೆ ಆ ಥರ ಎಲ್ಲ ಬಂದಾಗ ಡಾಟ್ ಲೆಂತ್ ಅಷ್ಟೊಂದು ಉದ್ದ ಬಂದಾಗ ಶಾರ್ಪ್ ಅನ್ನೋದು ಬರುತ್ತೆ, ಡಾಟು ಮುಂದೆಗಡೆ ಚೆಸ್ಟ್ ಹತ್ರ ಶಾರ್ಪ್ ಅನ್ನೋದು ಬರುತ್ತೆ, ಆಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ತುಂಬ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾವುದೊಂದೇ ಆಗಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದ್ರ ಮೇಲೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಡಾಟ್ ಇಟ್ಕೊಂಡ್ರೆ ಎಷ್ಟು ಪ್ರಾಬ್ಲಮ್ ಬರುತ್ತೆ, ಮತ್ತು ಏನೇನು ತೊಂದರೆ ಆಗುತ್ತೆ, ಮತ್ತು ಏನೇನು ತೊಂದರೆ ಬರಬಾರ್ದು ಅನ್ನೋದು ನಿಮ್ಮ ಎಕ್ಸ್ಪೀರಿಯೆನ್ಸ್ ಆಗ್ತಾ ಗೊತ್ತಾಗುತ್ತೆ. ಎಷ್ಟು ಡಾಟ್ ಇಟ್ಕೊಂಡ್ರೆ ಪ್ರಾಬ್ಲಮ್ ಬರುತ್ತಾ, ಇಷ್ಟು ಡಾಟ್ ಇಟ್ಕೊಳ್ಳಿಲ್ಲ ಅಂದರೆ ಪ್ರಾಬ್ಲಮ್ ಬರಲ್ವಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಬಿಸ್ನೆಸ್ ಅನ್ನೋದನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಬೇಕು. ನೀವು ಫ್ಯೂಚರಲ್ಲಿ ಮುಂದೆ ತುಂಬ ಏನಪ್ಪ ಎತ್ತರವಾಗಿ ಬೆಳಿಬೇಕು ಅಂತಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಾವು ತುಂಬ ಸುಲಭವಾದ ವೇಲಿ ಹೋಗಬೇಕಾಗುತ್ತೆ. ತುಂಬ ಡಿಫಿಕಲ್ಟ್ ವೇಲಿ ಹೋದ್ವಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ತುಂಬ ಏನಪ್ಪ ಈಸಿಯಾಗಿರೋ ಮೆಥಡ್ನೇ ನೀವು ಯೂಸ್ ಮಾಡ್ಕೊಳ್ಳಿ. ಮತ್ತು ಪ್ರತಿಯೊಂದೂ ಕ್ಯಾಲ್ಕುಲೇಷನ್ ಮಾಡಿ ಬ್ಲೌಸ್ನ ಕಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ. ಅವ್ರ ಬ್ಲೌಸಲ್ಲಿ ಏನಿರುತ್ತೋ ಆ ಮೆಜರ್ಮೆಂಟ್ನ ನೀವು ತೆಗಿಬೇಕಾಗುತ್ತೆ. ಆ ಮೆಜರ್ಮೆಂಟ್ನ ತೆಗೆದು ನೀವು ಅದರಲ್ಲಿ ಏನಪ್ಪ ಇಕ್ಬೇಕಾಗುತ್ತೆ, ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ನೀವು ಅವ್ರ ಬ್ಲೌಸಲ್ಲಿ ಏನು ಬರುತ್ತೋ ಆ ಮೆಜರ್ಮೆಂಟ್ನ ತೊಗೊಳ್ಳಿ, ಆ ಮೆಜರ್ಮೆಂಟಿಂದ ನೀವು ಬ್ಲೌಸ್ನ ಕಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಅವರು ನಮ್ಮ ಚಾನಲಲ್ಲಿ ಹಾಕ್ತಾ ಇರೋ ವೀಡಿಯೋಸು ಚೆನ್ನಾಗಿದೆಯಾ ಏನು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮುಂದೆ ಹ್ಯಾಂಡ್ ವರ್ಕ್ ಮಾಡ್ತಾ ಇರೋದು ಮತ್ತು ಅದೆಲ್ಲ ನಿಮಗೆ ವೀಡಿಯೋಸ್ನ ಹಾಕ್ತೀನಿ. ಮತ್ತು ಹ್ಯಾಂಡ್ ವರ್ಕ್ ಆಗಿರ್ಬೋದು, ಮಷಿನ್ ವರ್ಕ್ ಆಗಿರ್ಬೋದು, ಅದನ್ನೆಲ್ಲ ನಾನು ತುಂಬ ವೀಡಿಯೋಸ್ಗಳನ್ನ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಅದೆಲ್ಲ ನೀವು ಕಲಿಯೋರಂತೆ ಮುಂದಿನ ವೀಡಿಯೋಗಳಲ್ಲಿ. ನಾನು ಪ್ರತಿಯೊಂದೂ ಕೂಡ ಇದನ್ನು ಇಂಡಿವಿಜುವಲ್ ವೀಡಿಯೋ ಆಗಿ ಮಾಡಿ ಹಾಕ್ಬೋದಾಗಿತ್ತು, ಈ ಥರ ಮೆಜರ್ಮೆಂಟ್ ಬಂದಿದೆ ಈ ಥರ ಅಂತ. ಬಟ್ ಆದರೆ ಪ್ರತಿಯೊಂದನ್ನು ನೋಡ್ತಾ ಹೋದ್ವಿ ಬೇಕು ಅಂತಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ಪ್ರತಿಯೊಂದೂ ಕೂಡ ಕೆಲವೊಬ್ಬರು ನೋಡಲ್ಲ. ಸುಮ್ಮನೆ ನಾವು ಅಷ್ಟೊಂದೆಲ್ಲ ವೀಡಿಯೋಸ್ ಎಲ್ಲ ಮಾಡಿ ನಿಮಗೆ ಹೇಳ್ಕೊಟ್ಟು ಅದನ್ನೆಲ್ಲ ಹೇಳ್ಕೊಟ್ರು ಕೂಡ ನೋಡಲ್ಲ. ಅದಕ್ಕೆ ಬೇಜಾರಾಗುತ್ತೆ ನಮಗೆ. ನೀವು ನೋಡೋಕ್ಕೆ ಇಂಟ್ರೆಸ್ಟ್ ಕೊಟ್ರಿ ಅಂತಂದರೆ ನಾವು ಅದನ್ನೆಲ್ಲ ಬೇಕಾದರೆ ಯಾವ ರೀತಿಯಾಗಿ ಕಟ್ ಮಾಡ್ತಾಯಿದ್ದೆ, ಈ ಮೆಜರ್ಮೆಂಟ್ಗೆ ಯಾವ ರೀತಿಯಾಗಿ ಬಂದಿದೆ ಇದಕ್ಕೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ. ಅದಕ್ಕೆ ನಾನು ಹೇಳ್ತಾ ಇರೋದೇನೆಂದರೆ, ನಾವು ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡ್ತಾಯಿದ್ದೀವಿ ಅಂತ ಈ ವಿಡಿಯೋನ ನೋಡಿ ಕಲೀರಿ. ಈ ರೀತಿಯಾಗಿ ನೀವು ನೋಡ್ತಾ ಕಲ್ತ್ರಿ ಅಂತಂದರೆ ನೀವು ಏನಪ್ಪ ಒಂದು 80% 90% ಸಕ್ಸಸ್ ಆಗ್ಬೋದು. ಯಾಕಂದರೆ ನಾವು ಎಲ್ಲ ಬ್ಲೌಸ್ಗಳ್ನು ತೋರಿಸ್ತಾ ಇರಲ್ಲ. ಪ್ರತಿಯೊಂದು ಬ್ಲೌಸು ಪ್ರತಿಯೊಂದು ಮೆಜರ್ಮೆಂಟ್ ಚೇಂಜಸ್ ಇರುತ್ತೆ. ನಾವೆಲ್ಲ ಬ್ಲೌಸ್ಗಳಿಗೂ ಚೇಂಜಸ್ ಮಾಡಿ ಕಟ್ ಮಾಡ್ತಾ ಇರ್ತೀವಿ. ನಮ್ದಂತ ಇವಾಗ 99.9% ಸಕ್ಸಸ್ ಆಗಿದೆ. ನಮ್ಮದೇನಷ್ಟು ಪ್ರಾಬ್ಲಮ್ ಬರ್ತಾಯಿಲ್ಲ. ನಮಗೆ ಎಲ್ಲದು ಇವಾಗ ಈಸಿ ವೇಲೆ ಹೋಗ್ತಾ ಇದೆ. ಯಾಕಂದರೆ ನಮಗೆ 10 ವರ್ಷ ಎಕ್ಸ್ಪೀರಿಯೆನ್ಸ್ ಐತೆ. ಇವಾಗ ಪ್ರತಿಯೊಂದು ಬಾಡಿಗೂ ಕೂಡ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದು ಇವಾಗ ಗೊತ್ತಾಗುತ್ತೆ. ಅವ್ರನ್ನ ನೋಡ್ದಕ್ಕೆ ಹೇಳ್ಬೋದು, ಒಂದು 80%ಅಲ್ಲಿ ಕಣ್ಣಾಳ್ತೇನ ಇಷ್ಟೇ ಬರುತ್ತೆ, ಇಷ್ಟೇ ಇದಾಗುತ್ತೆ ಅಂತ. ಅದಕ್ಕೆ ನೋಡಿ, ಈ ರೀತಿಯಾದ ವೈಟ್ ಕಲರ್ ಬ್ಲೌಸು ಮತ್ತು ಈ ರೀತಿಯಾದ ಗ್ರೀನ್ ಕಲರ್ ಬ್ಲೌಸ್ನ ಇನ್ನೂ ತುಂಬ ಕೊಟ್ಟಿದ್ದಾರೆ. ನಾನು ತೋರಿಸ್ಕೊಡ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಇನ್ನೂ ಡಿಸೈನ್ಸ್ ಎಲ್ಲ ತೋರಿಸ್ಕೊಡ್ತೀನಿ, ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ನಾನು, ಯಾವ ರೀತಿಯಾಗಿ ಕಟಿಂಗ್ ಮಾಡಿದೆ ಮತ್ತು ಯಾವ ರೀತಿಯಾಗಿ ಡಿಫ್ರೆಂಟ್ ಶೇಪ್ನೆಲ್ಲ ಕಟ್ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮಷಿನ್ ಎಂಬ್ರಾಯ್ಡ್ರಿ ತುಂಬ ಇದೆ ಮಾಡೋದು. ಅದನ್ನೆಲ್ಲ ನೆಕ್ಸ್ಟು ಇವತ್ತು ನಾಳೆಯಲ್ಲಿ ಇದನ್ನೆಲ್ಲ ಫಿನಿಷ್ ಮಾಡಿಬಿಟ್ಟು ನೆಕ್ಸ್ಟ್ ಮಷಿನ್ ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡ್ರಿ ಅದನ್ನೆಲ್ಲ ಮುಗಿಸಬೇಕು. ಯಾವ ರೀತಿಯಾಗಿ ಮುಗಿಸ್ತೀನಿ ಅಂತ ನನಗೂ ಗೊತ್ತಿಲ್ಲ. ಕುಚ್ಚೆಲ್ಲ ಇದೆ. ಯಾಕಂದರೆ ಆ ಟೈಮ್ಗೆ ನನಗೇನು ತಲೆ ಓಡುತ್ತೋ ಆ ರೀತಿಯಾಗಿ ಟಿಪ್ಸು ಮತ್ತು ಟ್ರಿಕ್ಸ್ನ ಫಾಲೋ ಮಾಡಿಕೊಂಡು ಕಟ್ ಮಾಡ್ತಾ ಹೋಗ್ಬಿಡ್ತೀನಿ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಒಂದು ಟಿಪ್ಸ್ ಅನ್ನೋದನ್ನ ಫಾಲೋ ಮಾಡಬೇಕು. ಒಂದು ಟಿಪ್ಸ್ ಅನ್ನೋದನ್ನ ಫಾಲೋ ಮಾಡಿದ್ವಿ ಅಂತಂದರೆ ಅದು ಆಗುತ್ತೆ, ಇಲ್ಲಾಂದರೆ ಆಗಲ್ಲ, ಯಾವ ಕಾರಣಕ್ಕೂ ಆಗಲ್ಲ ಟಿಪ್ಸ್ ಅನ್ನೋದನ್ನ ಫಾಲೋ ಮಾಡಿಲ್ಲ ಅಂದರೆ. ಅದಕ್ಕೆ ಪ್ರತಿಯೊಂದಕ್ಕೂ ಟ್ರಿಕ್ಸ್ನ ಮತ್ತು ಟಿಪ್ಸ್ನ ಫಾಲೋ ಮಾಡ್ಕೋತಾ ಕಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಹ್ಯಾಂಡ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದು ಟ್ರೇಸಿಂಗ್ ಆಗಿರ್ಬೋದು, ಕುಚ್ಚೆ ಆಗಿರ್ಬೋದು, ನಾವು ಪ್ರತಿಯೊಂದೂ ಟ್ರಿಕ್ಸ್ನ ಫಾಲೋ ಮಾಡ್ತಾ ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ಬಿಸ್ನೆಸ್ ಅನ್ನೋದನ್ನ ಕ್ಯಾಚಪ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು. ಬಾಯ್. ಈ ರೀತಿಯಾಗಿ ಟಿಪ್ಸ್ನ ನೀವು ಫಾಲೋ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.